शंकरं लोकशंकरं शंकरं शंकराचार्यं केशवं बादरायणं वन्दे भगवन्तो पुनः पुनः श्रीमत्शंकरभगवत्पूज्यपादसद्गुरुभ्यो नमः। वन्दे सच्चिदानन्दं वीर्यवर्यं महामतिं वेदवेदान्तदारिद्र्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं तदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। हरिः प्रभु इति ते ज्ञानमाख्यातं गुह्यात् गुह्यतरं मया मृष्यैतदशेषेण आಯ್ತಲ್ವಾ ಯಥೇಚ್ಛಸಿ ತಥಾ ಕುರು ಭಾಷ್ಯ ಆಯ್ತಾ ಇದಿತೆ ಆಗಿಲ್ಲ इति एतत् ते तुभ्यं ज्ञानम् आख्यातं कथितं गुह्यात् गोप्यात् गुह्यतरम् अतिशयेन गुह्यं रहस्यम् इत्यर्थः। मया सर्वज्ञेन ईश्वरेण ಇದುವರೆಗೆ ನಿನಗೆ ಜ್ಞಾನವನ್ನು ಹೇಳಿದ್ದೇನೆ ಅಂತ ಹೇಳಿದರು. ಅದನ್ನೇ ನಾನು ಹೇಳಿದೆ, ವಾಕ್ಯದ ಉಪದೇಶದಲ್ಲಿ ಜ್ಞಾನವೇ ಹೊರತು ಪ್ರೇರಕವೆಲ್ಲ ಅವರ ಇಚ್ಛೆ, ಅವರು ಆರಿಸ್ಕೊಳ್ಳೋದು. ಪರಮಾತ್ಮನು ಅರ್ಜುನನಿಗೆ ಅಖಂಡ ವೇದಾರ್ಥವನ್ನ, ವೇದಾಂತ ಶಾಸ್ತ್ರಾರ್ಥವನ್ನ ಸಂಕ್ಷಿಪ್ತವಾಗಿ 7 ಶ್ಲೋಕದಲ್ಲಿ ಹೇಳಿಬಿಟ್ಟ. ಇದು ಜ್ಞಾನವನ್ನು ಕೊಟ್ಟದ್ದೇ ಹೊರತು ಮುಂದಿನ ವಿಷಯ ಇದೆಯಲ್ಲ, ಅದು ಅವರವರ ಇಚ್ಛೆಗೆ ಒಳಪಟ್ಟದ್ದು, ಅವರವರ ಯೋಗ್ಯತೆ. ಅವರವರು ಯಾವುದನ್ನು ಆರಿಸ್ಕೋತಾರೋ ಅದು. ತುಂಬಾ ವಿಷಯಗಳನ್ನು ಹೇಳಿದ ಮೇಲೆ ಯಾವುದು ನನಗೆ ಅಧಿಕಾರ, ನೀನು ಯೋಚನೆ ಮಾಡಬೇಕು. ಆದ್ರಿಂದ ತೇನು ಚತುರ್ಥಿ ಇದೆಯಲ್ಲ, ಅದರ ಒಂದು ವಿಶೇಷ ಏನಂದ್ರೆ ಉಪದೇಶ ಪ್ರಧಾನವಾದ್ರೆ ಚತುರ್ಥಿ, ಸುಮ್ಮನೆ ಮಾತಾಡೋದಾದ್ರೆ ದ್ವಿತೀಯ. ತಸ್ಮೈ ಪ್ರೋ ವಾಚ ಅಂದ್ರೆ ಚತುರ್ಥಿ, ಗುಂಹೋ ವಾಚ ಅಂದ್ರೆ ಬರೀ ಮಾತಾಡೋ. ತೇಜಸಂ ಉವಾಚ ಅನ್ಬೇಕು, ತೇಜಂ ಉವಾಚ ಅಂತ ಹೇಳ್ಬೇಕು. ಎಂತಾರ ಯಾರಿಗೂ ವಿಭಕ್ತಿ ಹೇಳಕ್ ಬರ್ತಾರೆ, ಹೆಸರಿಟ್ಕೊಂಡ್ಬಿಟ್ಟಿದ್ಯಾ. ಆಗ್ಬೇಕು. ಸರ್ವೋಖ್ಯತಮ ಆಗಿಲ್ಲ, ಅದಿನ್ನೂ ಆಗಿಲ್ಲ. ಇದುವರೆಗೆ ಹೇಳಿದ್ದೆಲ್ಲವೂ ಜ್ಞಾನ ಪ್ರಧಾನವು ಅಂತ ಹೇಳಿದ್ರೆ ಗೀತೆಯ ಸಾರವೇ ಜ್ಞಾನ ಅಂತೂ ಆಯ್ತು. ಅಂದ್ರೆ ವಾಕ್ಯಕ್ಕೆಲ್ಲ ಜ್ಞಾನವೇ, ಬರೀ ಗೀತೆ ಏನೋ. ಎಲ್ಲಾ ಮಾತಿಗೂ ಅಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನಗಳನ್ನ ಕಳೆದು ಇರೋದನ್ನು ಇದ್ದ ಹಾಗೆ ತಿಳಿಸೋದು, ಸಾಧ್ಯ ಸಾಧನ ಸಂಬಂಧವನ್ನು ತಿಳಿಸೋದು, ಅಷ್ಟೇ ಮಾತಿಗೆ ಅರ್ಥ ಹೊರತು ಪ್ರೇರಣೆಯಲ್ಲ. ಅವರವರ ಅಭಿಮಾನ, ಅವರವರ ಕಾಮ. ನಮ್ಮವ್ರು ಹೇಳಿದ್ದನ್ನ ಮಾಡ್ತೀನಿ ಅಂದ್ರೆ ಆ ಅಭಿಮಾನದಿಂದ ಮಾಡಿದ್ದ ಹೊರತು ವಾಕ್ಯದಿಂದ ಅಲ್ಲ. ಆಯ್ತು. ಗುಹ್ಯಾತ್ ಗುಹ್ಯತರಂ ಅಂತ ಯಾಕೆಂದ್ರೆ ರಹಸ್ಯಕ್ಕೆ ಅಂತ ರಹಸ್ಯ ಅಂದ್ರೆ ಎಷ್ಟು ಹೇಳಿದ್ರು ಅರ್ಥವಾಗೋದು ಕಷ್ಟ. ಮನುಷ್ಯನಿಗೆ ಹೊರಮುಖವಾದ ಪ್ರವೃತ್ತಿ ಇದ್ದವರಿಗೆಲ್ಲ ಮನಸ್ಸಿಗೆ ಹಿಡಿಸೋದು ಕಷ್ಟ, ಇಷ್ಟ ಆಗೋದಿಲ್ಲ, ಅರ್ಥವೂ ಆಗೋದಿಲ್ಲ. ಆ ವಾಕ್ಯದಲ್ಲಿ ಏನು ಪ್ರಯೋಜನ ಇಲ್ಲ ಅನ್ಸತ್ತೆ. ಏನ್ ದುಡ್ಡು ಬರಲ್ಲ, ಕಾಸು ಬರೋಲ್ಲ, ಏನ್ ಯಾವುದೇ ಕೆಲ್ಸಕ್ಕೆ ಬರ್ದೇ ಇರೋ ಮಾತು ಅಂತ ಅನ್ಸತ್ತೆ. ನಾನು ಕೆಲ್ಸಕ್ಕೆ ಬರ್ದೇ ಇರೋ ಮಾತೇ ದೊಡ್ಡದು ನಾನು ಹೇಳೋದು. ಇದೆಲ್ಲ ಏನ್ ಮಾಡಿದ್ದಾರೆ, ಕೆಲ್ಸಕ್ಕೆ ಬರ್ದೇ ಇರೋದು ಅಂತ. ಮನುಷ್ಯನಿಗೆ ದೋಷವನ್ನು ಕಳೆಯೋದು, ತಪ್ಪು ತಿಳುವಳಿಕೆಯನ್ನು ಕಳೆಯೋದು, ಇದು ಬಹಳ ಮುಖ್ಯ. ದೋಷ ಅಂದ್ರೆ ಕಾಮಾದಿ ದೋಷಗಳನ್ನೆಲ್ಲ ತೆಗೆದುಹಾಕೋದು, ದುರ್ವ್ಯಸನಗಳನ್ನ ತೆಗೆದುಹಾಕೋದು, ಇದು ಮುಖ್ಯವೇ ಹೊರತು ಉಳಿದದ್ದನ್ನು ಅವನಾಗೆ ಆರಿಸ್ಕೊತಾನೆ. ಅದನ್ನ ಪರಮಾತ್ಮ ತಪ್ಪು ತಿಳುವಳಿಕೆಯನ್ನು ಕಳೆಯೋಕ್ಕೋಸ್ಕರವಾಗಿ ಭ್ರಾಂತಿ ಪ್ರತ್ಯಯ ನಿಮಿತ್ತ ಸ್ನೇಹ ವಿಚ್ಛೇದಾದಿ ನಿಮಿತ್ತವು ಅಂತ, ಭ್ರಾಂತಿ ಪ್ರತ್ಯಯದಿಂದ ಬಂದಂತಹ ಸ್ನೇಹ ಅಭಿಮಾನ, ನಮ್ಮ ಗುರುಗಳು, ನಮ್ಮ ಅಜ್ಜ ಅಂತ ಎಲ್ಲ ತಪ್ಪು ತಿಳುವಳಿಕೆಯಿಂದ ಬಂದಿರೋದು, ಅದು ವಿಚ್ಛೇದವಾಗತ್ತೆ ಅನ್ನೋ ಕಲ್ಪನೆಯಲ್ಲಿ ಶೋಕಮೋಹ ಬಂದ್ಬಿಡ್ತು. ನಮ್ಮವ್ರ ಆಸ್ಪತ್ರೆಗೆ ಸೇರಿದ್ದಾರೆ ಹತ್ರದವರು ಅಂದ್ರೆ ಎದೆ ಡಬ 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 ಹೊಡೆಯುತ್ತೆ. ಯಾಕಂದ್ರೆ ಅತ್ಯಂತ ಹತ್ರದವರು, ಅವ್ರು ಹೋಗ್ಬಿಡ್ತಾರೆ. ಹೋದ್ರೆ ಆಯ್ತು, ನಮ್ಮ ಕಥೆ ಮುಗೀತು ಅಂತ ಹೇಳಿ ನಮ್ಮ ಅಪ್ಪ ಆಸ್ಪತ್ರೆ ಸೇರಿದ್ದಾರೆ, ನಮ್ಮ ಅಮ್ಮ ಆಸ್ಪತ್ರೆ ಸೇರಿದ್ದಾರೆ ಅಂದ್ರೆ ಏನಾಗುತ್ತೆ ಮನಸ್ಸಲ್ಲಿ ದುಗುಡ. ಹಾಗೆ ಭ್ರಾಂತಿ ಪ್ರತ್ಯಯ ಸ್ನೇಹಗಳೇ ಪ್ರಪಂಚದಲ್ಲಿ ಇರೋದು. ಎಲ್ಲ ಪ್ರೇಮವು ತಪ್ಪು ತಿಳುವಳಿಕೆಯ ಆಧಾರದ ಮೇಲೆ ಬೇಸಿಕ್ಕದೆ, ಅದರ ಮೇಲೆ ಹುಟ್ಟುಕೊಂಡು ಆ ಅಭಿಮಾನವೆಲ್ಲ ಬಂದಿದೆ. ಆ ಅಭಿಮಾನವೆಲ್ಲ ಶೋಕಮೋಹಕ್ಕೆ ತಗೊಂಡು ಹೋಗುತ್ತೆ. ಆದ್ರಿಂದ ಜ್ಞಾನವನ್ನು ಹೇಳುವಾಗ ಪರಮಾತ್ಮ ಈ ಮಿಥ್ಯಾಭಿಮಾನವನ್ನು, ಈ ದೋಷವನ್ನು ಕಳೆಯೋಕ್ಕೋಸ್ಕರ ಹೇಳಿದ್ದಾನೆ ಮಾತನ್ನ. ಅಲ್ಲಿ ರಹಸ್ಯ ಅಂದ್ರೆ ಅದೇ ಅರ್ಥ, ಹೇಳಬಾರದು ಅಂತಲ್ಲ. ಹೇಳಿದ್ರು ಗೊತ್ತಾಗೋದು ಕಷ್ಟ, ಇಷ್ಟಪಡೋದು ಕಷ್ಟ, ತಗೊಳ್ಳೋದು ಕಷ್ಟ, ಒಪ್ಕೊಳ್ಳೋದು ಕಷ್ಟ. ಹೇಳ್ತಾನೆ ಕೃಷ್ಣ ಅಂತ ಅಂದ್ಬಿಡ್ತಾರೆ. ಅದು ಬಹಳ ದೊಡ್ಡದು. ಅಲ್ಲಿ ಪರಮಾತ್ಮ ಅದಕ್ಕೋಸ್ಕರ ಮಯ ಅನ್ನೋ ಭಾಷ್ಯಕಾರ ಹೇಳಿದ್ರು. ಸುಮ್ಮನೆ ಹೇಳಲಿಲ್ಲ ಪರಮಾತ್ಮ.
ಸರ್ವಜ್ಞೇನ ಈಶ್ವರೇಣ ಅಂತ ಎರಡು ಪದ ಹಾಕಿದರು. ಎಲ್ಲರಿಗೂ ಹಿತೈಷಿ, ಎಲ್ಲವನ್ನೂ ತಿಳಿದವನು, ಸಕಲ ವೇದಾರ್ಥವನ್ನು ತಿಳಿದಂಥ, ವೇದಗಳಿಗೆ ತಾನೇ ವೇದ ರೂಪವಾಗಿ ಅವತಾರ ಮಾಡಿದವನು. ಇನ್ನೊಂದು ಥರ ಹೇಳುವಾಗ ವೇದವನ್ನಾದ್ರೆ ಬ್ರಹ್ಮನ ಮೂಲಕ ಇಲ್ಲಿ ಕಳಿಸಿದ, ಇಲ್ಲಿ ತಾನೇ ಬಂದು ಪುನಃ ಗೀತೆಯನ್ನು ಹೇಳಿದ. ಗೀತೆ ಹೇಳುವಾಗ ಸಾಕ್ಷಾತ್ ತಾನೇ ನಾರಾಯಣನೇ ಬಂದು ಹೇಳಿದ. ವೇದಗಳನ್ನು ಅವನೇ ಕೊಟ್ಟರು, ಅವನೇ ವೇದ ರೂಪ ಅವತಾರ ಮಾಡಿದ್ರು. ಯೋ ವಿ ವೇದಾಂಶ ಪ್ರಹಿಣೋತಿ ತಸ್ಮೈ ಅಂತ ಹೇಳಿ ಹಿರಣ್ಯಗರ್ಭನ ಪರಂಪರೆಯಿಂದ ನಮಗೆ ಬಂತು. ಹೀಗೆ ವೇದಾರ್ಥವನ್ನೇ ಪುನಃ ಈ ಗೀತೆಯಲ್ಲಿ 700 ಶ್ಲೋಕದಲ್ಲಿ ಹೇಳಿದ. ಏನ್ರಿ ಅಷ್ಟು ದೊಡ್ಡ ವೇದವನ್ನು 700 ಶ್ಲೋಕದಲ್ಲಿ ಹೇಗೆ ಹೇಳಿದ ಅಂದ್ರೆ, ವೇದದಲ್ಲಿ ಹೇಳಿರೋ ಕರ್ಮಗಳೆಲ್ಲ ಹೇಳಬೇಕಾಗಿಲ್ಲ, ಹೇಗೆ ಕರ್ಮ ಮಾಡಬೇಕು ಅದನ್ನು ಒಂದು ಹೇಳಿದ್ರೆ ಎಲ್ಲ ಕರ್ಮಕ್ಕೂ ಉತ್ತರ ಆಯ್ತು. ಎಲ್ಲೆಲ್ಲೂ ಅಭಿಮಾನ ಇಟ್ಕೋಬೇಕಾಗಿಲ್ಲ, ಎಲ್ಲಿ ಉಪಾಸನೆ ಮಾಡಬೇಕು, ಯಾವ ರೀತಿ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರೆ ಆ ಭಾವನಾ ರೂಪವಾದ ವಿಷಯಕ್ಕೆಲ್ಲ ಉತ್ತರ ಆಯ್ತು. ಇನ್ನು ತಿಳ್ಕೊಳ್ಬೇಕಾದ ಪರಮಾರ್ಥ ತತ್ವ ಒಂದೇ ಇರೋದು, ಅದಕ್ಕೆ ತುಂಬಾ ಹೆಚ್ಚೇನು ಮಾತು ಬೇಕಾಗಿಲ್ಲ. ಅದನ್ನೇ ತಪ್ಪು ತಿಳುಕೆಯನ್ನು ಕಳೆಯೋ ಮೂಲಕ ಅದಕ್ಕೆ ಅಷ್ಟು ಅದು ಆಯ್ತು, ಮುಗಿದೇ ಹೋಯ್ತು. ಕರ್ಮವನ್ನು ಹೇಗೆ ಮಾಡಬೇಕು, ಪ್ರೇಮವನ್ನು ಹೇಗೆ ಇಟ್ಟು ಪರಮಾತ್ಮನ ಉಪಾಸನೆ ಮಾಡಬೇಕು, ಸ್ವರೂಪವನ್ನು ಹೇಗೆ ರೀತಿ ತಪ್ಪು ತಿಳುಕೆ ಕಳ್ಕೊಂಡು ತಿಳ್ಕೊಬೇಕು, ಈ 3 ವಿಷಯ ಹೇಳಿಬಿಟ್ಟು ಗೀತೆಯಲ್ಲಿ ಪೂರ್ತಿ ಆಯ್ತು ಅಂತ ಜ್ಞಾನವನ್ನೇ ಹೇಳಿರೋದು ನಿನಗೆ ಅಂತ ಹೇಳಿದ. ಆಯ್ತಾ? ಸರ್ವಜ್ಞೇನ ಈಶ್ವರೇಣ ಆದ್ಮೇಲೆ ಇಷ್ಟು ಹೇಳಿದೆ. ಆದ್ರೆ ಅಯ್ಯೋ ದೊಡ್ಡವರು ಹೇಳಿದ್ದಾರೆ ಅಂತ ಭಯದಿಂದ ಒಪ್ಕೊಳ್ಳೋದು, ಶ್ರದ್ಧೆಯಿಂದ ಒಪ್ಕೊಳ್ಳೋದಲ್ಲ. ನೀನು ವಿಚಾರ ಮಾಡು, ನೀನು ಅನುಭವ ಯುಕ್ತಿಗಳಿಂದ ಯೋಚನೆ ಮಾಡು. ವಿಮರ್ಶನಂ ಆಲೋಚನಂ ಕೃತ್ವಾ ವಿಮರ್ಶನಂ ಆಲೋಚನಂ ಕೃತ್ವಾ ಏತದ್ ಯಥೋಕ್ತಂ ಶಾಸ್ತ್ರಂ ಅಶೇಷೇಣ ಸಮಸ್ತಂ ಯಥೋಕ್ತಂಚ ಅರ್ಥಜಾತಂ ಯಥಾ ಇಚ್ಛಸಿ ತಥಾ ಕುರು. ಇಲ್ಲಿ ಎಲ್ಲ ಯೋಚನೆ ಮಾಡೋ, ಅನುಭವ ಯುಕ್ತಿ ಹೊಂದತ್ತಾ ಯೋಚನೆ ಮಾಡ್ಕೋ. ನಾನು ಕರ್ಮವನ್ನ ಸ್ವಕರ್ತವ್ಯವನ್ನು ಹೇಗೆ ಮಾಡು ಅಂತ ಹೇಳಿದ್ದೀನಿ. ಉಪಾಸನೆಗಳನ್ನ ಈ ರೀತಿ ವಿಭೂತಿ ಉಪಾಸನೆ, ವಿಶ್ವರೂಪೋಪಾಸನೆ, ಓಂಕಾರೋಪಾಸನೆ, ಈ ವಿಶೇಷವಾದ ಉಪಾಸನೆಗಳನ್ನು ಹೇಳಿದ್ದೀನಿ. ತತ್ವ ವಿಚಾರವನ್ನು ಸಾಂಖ್ಯ ಯೋಗದಲ್ಲೂ, ಕರ್ಮ 4ನೇ ಅಧ್ಯಾಯದಲ್ಲಿ ಎಲ್ಲದರಲ್ಲೂ ಕೂಡ ಹೇಳಿದ್ದೀನಿ. ಧ್ಯಾನ ಯೋಗವನ್ನು 6ನೇ ಅಧ್ಯಾಯದಲ್ಲಿ ಹೇಳಿದ್ದೀನಿ. ಎಲ್ಲ ವಿಷಯವನ್ನು ಹೇಳಿದ್ದೀನಿ. ಎಲ್ಲವನ್ನೂ ಯೋಚನೆ ಮಾಡು. ಯಥೋಕ್ತಂ ಶಾಸ್ತ್ರಂ ಅಂದ್ರು. ನಿಜವಾಗಿ ಶಾಸ್ತ್ರ ಅನ್ನೋ ಶಬ್ದ ವೇದಕ್ಕೆ, ಆದ್ರೆ ಗೀತೆಯು ವೇದಾರ್ಥಕ್ಕೋಸ್ಕರವೇ ಹೊರಟಿರೋಣ. ಇದು ಗೀತಾಶಾಸ್ತ್ರಂ ಅಂತ ಶಂಕರಾಚಾರ್ಯರು. ಶಾಸ್ತ್ರ ಅನ್ನೋ ಪದಕ್ಕೆ ವೇದಶಾಸ್ತ್ರ 2 ಅರ್ಥ ಅಲ್ಲ, ಈಗಿನವ್ರು ಇಟ್ಕೊಂಡಿರೋದು. ಇವರು ವೇದಾಧ್ಯಯನ ಮಾಡ್ತಾರೆ, ಇವರು ಶಾಸ್ತ್ರಾಧ್ಯಯನ ಮಾಡ್ತಾರೆ. ಶಾಸ್ತ್ರ ವೇದ ಅಂದ್ರೆ ಒಂದೇ ಅರ್ಥ. ಋಗ್ವೇದಾದೇಹೇ ಶಾಸ್ತ್ರಸ್ಯ, ಸೂತ್ರಕಾರರು ಶಾಸ್ತ್ರ ಯೋನಿತ್ವ ಅಂತ ಹೇಳಿದ್ರು ಹೊರತು ವೇದ ಯೋನಿತ್ವ ಅಂತ ಹೇಳಲಿಲ್ಲ. ಶಾಸ್ತ್ರ ಅಂದ್ರೆ ವೇದಕ್ಕೆ ಮುಖ್ಯ ಅರ್ಥ. ಏನೋ ಬರ್ತಾ ಬರ್ತಾ ಶಾಸ್ತ್ರ ಅಧ್ಯಯನ ಮಾಡ್ತಾರೆ ಅಂದ್ರೆ ಈ ವ್ಯಾಕರಣ, ಈ ಧರ್ಮಶಾಸ್ತ್ರ, ಅದು ಇದು ಅಂತ ಮಾಡ್ಕೊಂಡಿರೋದು. ವೇದ ಅಂದ್ರೆ ಬೇರೆ, ಶಾಸ್ತ್ರ ಅಂದ್ರೆ ಬೇರೆ. ಈ ಬರ್ತಾ ಬರ್ತಾ ಸಂಪ್ರದಾಯ ಅಡ್ಡದಾರಿ ಹೊಡೆಯತ್ತೆ ಇದೇ ಗೊತ್ತು. ಈಗ ಶಾಸ್ತ್ರವನ್ನ ಅಂದ್ರೆ ಗೀತಾಶಾಸ್ತ್ರವನ್ನ ಅಶೇಷೇಣ ಅಂದ್ರು. ಶಾಸ್ತ್ರದಲ್ಲಿ ಹೇಳಿದ ಒಂದು ಸ್ವಲ್ಪ ಉಳಿಸದೆ ಸಮಸ್ತ ಶಾಸ್ತ್ರಾರ್ಥವನ್ನ ನಾನು ಹೇಳಿದ್ದೇನೆ. ಯಥೋಕ್ತಂಚ ಅರ್ಥಜಾತ, ನಾನು ಹೇಳಿರೋ ವಿಷಯವನ್ನೆಲ್ಲ ಮನಸ್ಸಲ್ಲಿ ಆಲೋಚನೆ ಮಾಡ್ಕೋ. ಯೋಚನೆ ಮಾಡಿ ನಿನ್ನ ಯೋಗ್ಯತೆ, ನಿನ್ನ ಅಧಿಕಾರ, ನಿನ್ನ ಅರ್ಹತೆ ಯಾವುದಕ್ಕಿದೆ ಯೋಚನೆ ಮಾಡು, ಅದನ್ನು ಆರಿಸ್ಕೊ. ಯಥಾ ಇಚ್ಛಸಿ ತಥಾ ಕುರುಂದ, ಮಾಡುವುದ. ನಾನು ಹೇಳಿದ ಹಾಗೆ ಮಾಡು ಅಂತ ಹೇಳಿಲ್ಲ. ಯಾಕಂದ್ರೆ ಮನುಷ್ಯ ಮಾಡೋದು ಅವನು ಇಷ್ಟ ಬಂದ ಹಾಗೆ ಅಲ್ವಾ ಮಾಡೋದು. ಕಾಮವೇ ಇಷ್ಟ ಅಂದ್ರೆ ಕಾಮಕ್ಕೆ ಹೆಸರು. ನಾನು ಇಷ್ಟ ಬಂದ ಹಾಗೆ ಮಾಡ್ತೀನಿ ಅಂದ್ರೆ ಎಲ್ಲರೂ ಇಷ್ಟ ಬಂದ ಹಾಗೆ ಮಾಡೋದು. ಇಷ್ಟ ಬಂದ ಜಾಗದಲ್ಲಿ ಇರ್ತೀನಿ, ಇಷ್ಟ ಬಂದು ಮಾಡ್ತೀನಿ, ಇಷ್ಟ ಬಂದು, ಅದೆಲ್ಲ ಕಾಮದ ಪ್ರೇರಣೆ, ಕಾಮದ ಆಟವೇ. ಅಥೋ ಖಲು ಕಾಮಮಯೇವಾಯಂ ಪುರುಷಃ. ಆ ಕಾಮವನ್ನು ಸರಿಯಾದ ಕಡೆ ತಿರುಗಿಸ್ಬೇಕಷ್ಟೇ, ಇನ್ನೇನು ಕೆಲಸ ಇಲ್ಲ. ಹೀಗೆ ಏನು ಇಷ್ಟವೋ ಹಾಗೆ ಮಾಡು ಅಂತ ಹೇಳಿ ಒಂದು ರೀತಿ ಜ್ಞಾನವಾದ ಮೇಲೆ ಸ್ವಾತಂತ್ರ್ಯವನ್ನ ಪರಮಾತ್ಮ ಒಪ್ಕೊಂಡಿದ್ದಾನೆ. ಯಾರಿಗೆ ವಿವೇಕ ಚೆನ್ನಾಗಿರುತ್ತೋ ಅವರ ಸ್ವಾತಂತ್ರ್ಯ ಸರಿ ಇರುತ್ತೆ. ಯಾರಿಗೆ ವಿವೇಕವಿಲ್ಲದೆ ಸ್ವಾತಂತ್ರ್ಯ ಕೊಟ್ಟೋ ಅದು ಸ್ವೇಚ್ಛಾಚಾರ, ಎಲ್ಲರ ನಾಶ. ಇದು ಪ್ರಸಿದ್ಧ. ಇದು ಆದ್ರಿಂದ ಮನುಷ್ಯನಿಗೆ ಕೊಡಬೇಕಾದದ್ದೇನೋ ಜ್ಞಾನ ವಿವೇಕ. ಆ ಜ್ಞಾನ ವಿವೇಕಕ್ಕೆ ಪ್ರೇಮ ಮುಂಚೆ ಆಧಾರ ಇರಬೇಕು. ತಾಯಿ ಮಗುವನ್ನು ಪ್ರೇರಿಸಿರೋದು ಯಾತಕ್ಕೆ ಅಂದ್ರೆ ಪ್ರೀತಿ ಜ್ಞಾನ ಕೊಡೋಕೆ. ಪ್ರೀತಿಯಿಂದ ತಿಂಡಿ ಕೊಡೋಕಲ್ಲ, ಪ್ರೀತಿಯಿಂದ ಚೆನ್ನಾಗಿ ಮುದ್ದು ಮಾಡೋದಲ್ಲ. ಪ್ರೀತಿಯಿಂದ ಏನ್ ಮಾಡ್ಬೇಕು? ಜ್ಞಾನ ಕೊಡಬೇಕು. ಪರಮಾತ್ಮನು ನಿಜವಾದ ಜ್ಞಾನವನ್ನು ಕೊಟ್ಟಿದ್ರಿಂದ ಇಡೀ ಸಕಲ ವೇದಾರ್ಥಗಳನ್ನ ಅವನು ಗುರುವು, ಆಚಾರ್ಯನು, ವೇದ ಪುರುಷನೂ ಆದ. ಅದಕ್ಕೆ ಸುರೇಶ್ವರಾಚಾರ್ಯರು ಸಾಕ್ಷಾತ್ ಸ್ವಯಂಭುರ್ ವೇದಾತ್ಮ ಅಂತ ಕರೆಯೋದು.
ವೇದಾತ್ಮನೇ ಅವತಾರ ಮಾಡಿದ್ದಾನೆ. ಈ ರೀತಿಯಾಗಿ ಯಥೇಚ್ಛಸಿ ತಥಾ ಕುರು ಅಂತ ಹೇಳಿ ಪರಮಾತ್ಮ ಅವನಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟ. ಆದರೂ ಮತ್ತೊಂದ್ಸಲ ಶಾಸ್ತ್ರಾರ್ಥವನ್ನು ಸಂಗ್ರಹವಾಗಿ ಹೇಳಬೇಕು ಅನ್ನಿಸ್ತು. ತುಂಬಾ ಹೊತ್ತು ಹೇಳಿದ್ಮೇಲೆ ಏನ್ ಹೇಳಿದ ಅಂತ ಗೊತ್ತಾಗಲ್ಲ ಅಂತ ಹೇಳಿ ಮತ್ತೆ ಭೂಯೋಪಿ ಮಯ ಉಚ್ಯಮಾನಂ ಶೃಣು, ಮತ್ತೆ ಸಂಗ್ರಹವಾಗಿ ಹೇಳ್ಬಿಡ್ತೇನೆ. ಶಾಸ್ತ್ರದಲ್ಲಿ ಹೇಳಿರೋದನ್ನ 2 ಶ್ಲೋಕದಲ್ಲಿ ಹೇಳ್ಬಿಡ್ತೇನೆ, ಮತ್ತೊಂದ್ಸಲ ಕೇಳ್ಬಿಡು. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟಃ ಅಸಿ ಮೇ ದೃಢಂ ಇತಿ ತತಃ ವಕ್ಷ್ಯಾಮಿ ತೇ ಹಿತಂ. 15 ಪದಾನೇ ಅತ್ಯಂತ ರಹಸ್ಯವಾದದ್ದನ್ನು ಹೇಳ್ತೇನೆ ಅಂದ್ರೆ ಎಲ್ಲೂ ಸಿಗೋದಿಲ್ಲ ಅನ್ನೋ ಅರ್ಥದಲ್ಲಿ. ಪ್ರಪಂಚದಲ್ಲಿ ಶ್ರವಣಾಯಾಪಿ ಬಹುರ್ಯೋ ನ ಲಭ್ಯ, ಕೇಳಕ್ಕೂ ಸಿಗಲ್ಲ ಸ್ವಾಮಿದು. ಏನೇನೋ ಹೇಳ್ತಾರೆ, ಕತೆ ಹೇಳೋರುಂಟು, ಅದು ಹೇಳೋರುಂಟು, ಇದು ಹೇಳೋರುಂಟು. ದಾರಿ ತಪ್ಪಿಸೋ ಜನ 100, ಸರಿಯಾದ ದಾರಿಯಲ್ಲಿ ಕರೆಸ್ಕೊಂಡು ಎಲ್ಲೋ ಒಬ್ರು. ಅದು ಕೇಳೋಕ್ಕೂ ಸಿಗಲ್ಲ. ಅದನ್ನ ರಹಸ್ಯ ಅಂದ್ರು. ಕೇಳೋದವರಿಗೂ ಅರ್ಥವಾಗದೆ ಹೋಗೋದು ಉಂಟು, ಯಾಕಂದ್ರೆ ಯೋಗ್ಯತೆ ಇರೋಲ್ವಲ್ಲ. ಶೃಣ್ವಂತೋಪಿ ಬಹವೋ ಎಂ ನ ವಿದ್ಯುಹು, ಎಲ್ಲಿದೆ ಕಠ. ಶ್ರವಣಾಯಾಪಿ ಬಹುರ್ಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಎಂ ನ ವಿದ್ಯುಹು. ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಯಮ ಕೂತ್ಕೊಂಡು ಹೇಳಿಬಿಟ್ಟಿದ್ ನೋಡ್ರಿ, ಎಷ್ಟು ಚೆನ್ನಾಗಿ ಹೇಳಿದಾನೆ. ಹೀಗೆ ಅತ್ಯಂತ ರಹಸ್ಯವಾದ ಮಾತನ್ನ ಸಂಗ್ರಹವಾಗಿ ಮತ್ತೊಂದ್ಸಲ ಹೇಳ್ತೇನೆ. ಶೃಣೋ, ಮನಸ್ಸಲ್ಲಿ ಕೊಡೋ, ಬೇರೆ ಕಡೆ ತಿರುಗಿಸ್ಬೇಡ, ಆ ಕಡೆ ಈ ಕಡೆ ನೋಡ್ಬೇಡ, ಚೇಷ್ಟೆ ಮಾಡಬೇಡ ಅಂತ. ಮನುಷ್ಯನಿಗೆ ಜ್ಞಾನ ಕೂತಾಗಲೇ ಇಲ್ಲಿ ಚೇಷ್ಟೆ ಎಲ್ಲ ಶುರುವಾಗೋದು. ಇದನ್ನ ಕಿತ್ತೋದು, ಅದು ಕುತ್ತೋದು, ಅದು ಮಾಡೋದು, ಇದು ಮಾಡೋದು. ಕೈ ಕಾಲು ಹಿಡ್ಕೋಬೇಕು. ಕರ್ಮೇಂದ್ರಿಯಗಳನ್ನ ಬಿಗಿ ಹಿಡಿದು ಜ್ಞಾನ ಕೂತ್ಕೋಬೇಕಾಗ್ತದೆ. ಈ ಕರ್ಮೇಂದ್ರಿಯ ಒಂದ್ ರೀತಿ ವ್ಯವಹಾರದಲ್ಲಿ ಚೆನ್ನಾಗಿ ಮಾಡಿಸ್ಬೇಕು. ದೇಹ ಸೊರಗಬೇಕಾದ್ರೆ ಕೆಲಸ ಜಾಸ್ತಿ ಮಾಡಬೇಕು, ದೇಹಾಭಿಮಾನ. ಆದ್ರೆ ಜ್ಞಾನ ಕೂತಾಗ ಈ ಕಡೆ ನೋಡೋದು, ಆ ಕಡೆ ಈ ಕಡೆ ನೋಡೋದು ಮಾಡಿದ್ರೆ ಆಯ್ತು. ಮೈ ಎಲ್ಲಾಡ್ಸೋದು, ಮೈ ಕುಣಿಸೋದು, ತಲೆ ಎಲ್ಲವನ್ನು ಬಿಗಿ ಹಿಡಿಬೇಕು. ಹೀಗೆ ಶೃಣು ಅಂತ ಹೇಳ್ದ, ಏಕಾಗ್ರತೆ ಕೊಡು, ಇಲ್ಲೇ ಮನಸ್ಸಿಡು. ಅಲ್ಲ ಕೇಳ್ತಾನೆ ಇದ್ದಾನೆ, ಮತ್ತೆ ಯಾಕೆ ಶೃಣು ಅಂದ್ರೆ, ಇಲ್ಲ ಬೇರೆ ಕಡೆ ಮನಸ್ಸು ಹೋಗುತ್ತೆ, ಮನಸ್ಸನ್ನು ಇಲ್ಲಿಡು. ಮೇ ಪರಮಂ ವಚಃ, ನನ್ನ ಹೆಚ್ಚಿನ ಮಾತು ಅಂದ. ಹೆಚ್ಚಿನ ಮಾತು ಅಂದ್ರೆ ಈ ಮಾತನ್ನು ಎಲ್ರಿಗೂ ಹೇಳೋದಿಲ್ಲ, ನಿಂಗೆ ಮಾತ್ರ ಹೇಳ್ತೀನಿ. ಪರಮ ಅಂದ್ರೆ ತುಂಬಾ ಶ್ರೇಷ್ಠವಾದ ಮಾತು. ಸುಮ್ಮನೆ ಕಾಚಾ ಪೋಚು ಮಾತಲ್ಲ. ಅಡಿಗೆ ಎಷ್ಟೋ, ಅವ್ರ ಮನೆ ಸೀರೆ ಎಂತಂದ್ರು, ಅವ್ರಿಗೆ ಮಕ್ಕಳು ಎಷ್ಟೋ, ಅಲ್ಲೇನಾಯ್ತು ಇಲ್ಲೇನಾಯ್ತು, ಈ ಕೆಟ್ಟ ಮಾತಲ್ಲ. ಪ್ರಪಂಚದ ಹೇಳಿದ ಮಾತಲ್ಲ, ಅತ್ಯಂತ ಶ್ರೇಷ್ಠವಾದ ಮಾತು. ಇನ್ನೊಂದು ಅರ್ಥದಲ್ಲಿ ಪರಮ ಅಂದ್ರೆ ಪರಮಾರ್ಥವಾದ ಮಾತು, ಸತ್ಯವನ್ನೇ ಅವಲಂಬಿಸಿರೋ ಮಾತು. ಸುಳ್ಳಾದ ಮಾತನ್ನು ಹೇಳೋದೇ ಇಲ್ಲ ಪರಮಾತ್ಮ. ಅಖಂಡ ಮಹಾಭಾರತದಲ್ಲಿ ಕೃಷ್ಣಾವತಾರದಲ್ಲಿ ಕೃಷ್ಣ ಹೇಳಿರೋ ಮಾತಿದೆಯಲ್ಲ, ಎಲ್ಲ ತತ್ವ ಪ್ರಧಾನ, ಧರ್ಮಶಾಸ್ತ್ರ ಪ್ರಧಾನ. ನಡ್ಕೊಂಡದ್ದು ಹಾಗೆ, ಹೇಳಿದ್ದು ಹಾಗೆ. ಸುಮ್ಮನೆ ಹೋಗೋದು ಮಾಡೋದು ಎಂದು ಎಲ್ಲೂ ಮಾಡಲಿಲ್ಲ. ಎಲ್ಲೋ ನೀನು ಹಸು ಕಾಯ್ದಿನ ಕಾಯ್ಲಿಲ್ಲ. ಯಾತಕ್ಕೆ? ಅಗ್ನಿಹೋತ್ರ ಅಂದ್ರೆ ಹಸುಗಲ್ವನ ಹೆಸರು. ಗೌರ್ವ ಅಗ್ನಿಹೋತ್ರಂ ವತ್ಸೋವ ಅಗ್ನಿಹೋತ್ರಸ್ಯ. ಕರು ಕಾಯ್ಲಿಲ್ಲ, ಹಸು ಕಾಯ್ಲಿಲ್ಲ, ಅಗ್ನಿಹೋತ್ರ ಸೇವೆ ಮಾಡಿಲ್ಲ, ಗುರು ಸೇವೆ. ಏನಾಯ್ತು? ತತಃ ಕಿಂ ತತಃ ಕಿಂ. ಹೀಗೆ ಪರಮಂ ವಚಃ ಅಂದ್ರೆ ಪರಮಾರ್ಥವಾದ ಮಾತನ್ನ ನಿನಗೆ ಹೇಳ್ತೇನೆ, ಕೇಳು. ಯಾಕೆ ಹೇಳ್ತೇನೆ ಅಂತಂದ್ರೆ ಇಷ್ಟೋಸಿ ಮೇ ದೃಢಮಿತಿ. ಬಹಳ ಪ್ರೀತಿ ಅಲ್ಲ, ಕೃಷ್ಣ ಅರ್ಜುನನಿಗೆ ನನಗೆ ಬಹಳ ಪ್ರೀತಿ ಪಾತ್ರ ಅಂತ ಹೇಳ್ಬೇಕಾದ್ರೆ ಬಹಳ ಗಟ್ಟಿಯಾಗಿ ನಿನ್ನ ಇಷ್ಟಪಟ್ಬಿಟ್ಟಿದ್ದೀನಿ ಕಣ, ನೀನೇ ನಾನು, ನಾನೇ ನೀನು ಅನ್ನೋ ಪ್ರೇಮ ನಂಗೆ ಬಂದ್ಬಿಟ್ಟಿದೆ ಅಂತಂದ. ಆ ರೀತಿ ಹೇಳಿಸ್ಕೊಳ್ಳೋ ಅರ್ಜುನ ಎಂಥವನಾಗಿರ್ಬೋದು, ಎಂಥ ಯೋಗ್ಯತೆ ಇರ್ಬೋದು ಅರ್ಜುನಲ್ಲಿ. ಮಹಾತ್ಮರಾದವರು, ಜ್ಞಾನಿಗಳಾದವರು ಯಾವ ವ್ಯಕ್ತಿಯನ್ನು ನಮ್ಮ ಹತ್ರವರು ಅಂತ ಹೇಳಲ್ಲ, ಯಾರನ್ನು ದೂರ ಅಂತ ಹೇಳಲ್ಲ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಅಂತ ಹೇಳಲ್ಲ. ಇಲ್ಲಿ ಮಾತ್ರ ಇಷ್ಟೋಸಿ ಮೇ ದೃಢಮಿತಿ, ಬಹಳವಾಗಿ ನಿನ್ನ ಇಷ್ಟಪಟ್ಬಿಟ್ಟಿದ್ದೀನಿ ಜೀವನದಲ್ಲಿ ಅರ್ಜುನ, ನೀನ್ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅಂತ. ಇಷ್ಟು ಪ್ರೇಮವನ್ನು ತೋರಿಸಿರೋದು ಮುಂದೆ ಅವನಿಗೆ ಹೇಳುವಂತಹ ಮಾತು ಸರಿಯಾದ ಅರ್ಥವಾಗ್ಲಿ, ಒಂದು ಕಾನ್ಫಿಡೆನ್ಸ್ ಬರಲಿ. ನಿಂಗೇನು ಅರ್ಥ ಆಗತ್ತೆ ಹೋಗೋ ಅಂತ ಅಂದ್ಬಿಟ್ರೆ ಪ್ರಯೋಜನ ಇಲ್ಲ. ಏನಂತ ತಿಳ್ಕೊಳಕ್ಕಾಗಲ್ಲ ಅವನಿಗೆ.
ಯಾವಾಗಲೂ ಶಿಷ್ಯನ ಮೇಲೆ ಮೊದಲು ಪ್ರೀತಿ ಇಟ್ಟ ಮೇಲೆ ಅವನಿಗೆ ಹೇಳೋ ಅಧಿಕಾರ ಬರೋದು. ಚೆನ್ನಾಗಿ ಮಕ್ಕಳನ್ನು ಪ್ರೀತಿಸ್ಬೇಕು, ಆವಾಗ ಅವ್ರಿಗೆ ತಿದ್ದೋ ಶಕ್ತಿ ಬರುತ್ತೆ. ಪ್ರೀತಿನೇ ಇಲ್ಲ ಅಂದ್ರೆ ಅವರು ಗುರುಗಳಲ್ಲ. ಯಾವ ಕಡೆ ಪ್ರೀತಿ ಸರಿಯಾಗಿರುತ್ತೆ ಹೇಳೋ? ಗುರು ಪ್ರೀತಿ ಸರಿಯಾಗಿರುತ್ತೆ, ಶಿಷ್ಯನ ಪ್ರೀತಿ ಸರಿಯಾಗಿರುತ್ತಾ? ಕಠೋರ ಗುರುಗಳು. ಹೇಳ 6:30 ಆಯ್ತು, ಯಾರು ಮಲ್ಕೊಂಡ್ಬಿಟ್ಟು ಬಿದ್ದ್ಬಿಟ್ಟಿದ್ದಾರೆ. ನಿಜವಾಗಿ ಗುರುವಿನ ಪ್ರೇಮವೇ ಹೆಚ್ಚಿನದು. ಅದಕ್ಕೆ ಅನನ್ಯತ್ವ ಅನ್ನೋದು ಗುರುಗಳಲ್ಲಿ ಪರಮಾರ್ಥವಾದಂಥ ಪ್ರೇಮ ಇರುತ್ತೆ, ಹಿತ ಪ್ರಧಾನವಾಗಿರುತ್ತೆ. ಶಿಷ್ಯನಿಗೇನು ಅಂದ್ರೆ ಏನೋ ದೊಡ್ಡವರು, ಶ್ರದ್ಧೆ, ಕೈ ಮುಗಿಯೋದು, ಅವ್ರು ಏನೂ ಗೊತ್ತಿಲ್ಲ, ತಾನೇನೂ ಗೊತ್ತಿಲ್ಲ, ಏನು ಕೊಡ್ತಾರೆ ಗೊತ್ತಿಲ್ಲ, ಏನು ಹೇಳ್ತಾರೆ ಗೊತ್ತಿಲ್ಲ, ಪ್ರೀತಿ ಒಂದು ಇಟ್ಟಿದ್ದಾನೆ ಅಷ್ಟು. ಶಿಷ್ಯನ ಪ್ರೇಮ ಲೆಕ್ಕ ಇಲ್ಲ. ಬೇಕು ಶಿಷ್ಯನಿಗೋ ಅನನ್ಯವಾದ ಪ್ರೇಮ ಬೇಕು, ಆದ್ರೆ ಶಿಷ್ಯನ ಪ್ರೇಮ ಭಾವನಾ ರೂಪವಾದ್ದು, ಗುರುವಿನ ಪ್ರೇಮ ಅನುಭವ ರೂಪವಾದ್ದು. ಆದ್ರೆ ಅನುಭವ ರೂಪವಾದ ಪ್ರೇಮಕ್ಕೆ ಬೆಲೆ ಹೆಚ್ಚೇ ಹೊರತು ಭಾವನಾ ರೂಪ ವ್ಯವಹಾರಕ್ಕೆ ಸರಿ. ಇಷ್ಟೋಸಿಮೆ ದೃಢಮಿತಿ ತತಃ. ಆದ್ರಿಂದ ಪ್ರೇಮಕ್ಕೆ ಏನ್ ಹೇಳಬೇಕು? ಪಕ್ಷ್ಯಾಮಿತೆ ಹಿತಂ. ನಿನಗೆ ಹಿತವಾದ ಜ್ಞಾನ. ಬರೀ ಪ್ರಿಯವಾದ ತಿಂಡಿ ಕೊಡೋದು, ಪ್ರಿಯವಾದ ಡ್ರೆಸ್ ತಂದು ಕೊಡೋದು, ನಿನಗೆ ಇದನ್ನು ಬಟ್ಟೆ ತಂದ್ಕೊಡ್ತೇನೆ ನಿಂಗೆ ಅದನ್ನು ತಂದ್ಕೊಡ್ತೀನಿ, ಅದ್ಯಾವುದು ಪ್ರೀತಿಯ ಲಕ್ಷಣ ಅಲ್ಲ. ಸರಿಯಾದಂಥ ಜ್ಞಾನ, ಹಿತವಾದಂಥ ದಾರಿ, ದೋಷವನ್ನ ತೆಗೆಯೋದು, ಅದನ್ನು ಕೊಡೋದು. ಪ್ರೀತಿ ಜಾಸ್ತಿ ತೋರಿಸ್ಬೇಕು, ಒಳ್ಳೆ ಜ್ಞಾನ ಕೊಡಬೇಕು ಅಂತ ಹೇಳಿ ಭಗವಂತ ಹೇಳಿದ್ದಾನೆ. ಓದಪ್ಪ. ಸರ್ವಗುಹ್ಯತಮಂ ಸರ್ವೇಭ್ಯ ಗುಹ್ಯೇಭ್ಯ ಅತ್ಯಂತ ಗುಹ್ಯತಮಂ ಅತ್ಯಂತ ರಹಸ್ಯಂ ಉಕ್ತಮಪಿ ಅಸಕೃತ. ಎಲ್ಲಾ ರಹಸ್ಯಕ್ಕಿಂತಲೂ ಅತ್ಯಂತ ರಹಸ್ಯ, ಗುಟ್ಟಿಗಿಂತ ಗುಟ್ಟು. ಪಾಟ್ ಇದುವರೆಗೆ ಹೇಳಿದಲ್ಲಿ ಅತ್ಯಂತ ರಹಸ್ಯವಾದನ್ನ ಹೇಳ್ಬಿಡ್ತೇನೆ. ಅಷ್ಟು 700 ಶ್ಲೋಕದಲ್ಲಿ 690 ಶ್ಲೋಕ ಹೇಳಿ ಆಗಿದೆ, ಇನ್ನು 10 ಶ್ಲೋಕ ಉಳಿದಿದೆಯೋ ಏನೋ. ಈಗ ಹೇಳ್ತಾನೆ ಕೇಳೋ ರಹಸ್ಯವಾದ್ದು ಅಂತ. ಅಷ್ಟರಲ್ಲೂ ರಹಸ್ಯವನ್ನೇ ಹೇಳಿರೋದು. ಈಗ ಅದ್ರಲ್ಲಿ ಸಾರವಾದ್ದನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಮನುಷ್ಯನಿಗೆ ನೆನಪಿಟ್ಕೊಳ್ಳೋಕೆ ಸ್ವಲ್ಪ ಬೇಕು, ತಿಳ್ಕೊಳ್ಳೋಕೆ ತುಂಬಾ ಬೇಕು. ಆದ್ರೆ ನೆನಪು ಅಷ್ಟನ್ನು ಇಟ್ಕೊಳ್ಳೋಕ್ಕಾಗಲ್ವಲ್ಲ, ಅದನ್ನ ಸಂಗ್ರಹವಾಗಿ ಮಾಡಕ್ಕೆ ನೆನಪಿಟ್ಕೊಂಡಾಗ ಸಂಗ್ರಹ ಹೇಳ್ಬಿಡ್ತೇನೆ ಗೀತೆಯಲ್ಲಿ ಹೇಳಿರೋದನ್ನ. ಉತ್ತಮಪಿ ಅಸಕೃತ. ಅನೇಕ ಸಲ ಹೇಳಿದ್ದೀನಿ, ಆದ್ರೂ ಮತ್ತೆ ರಹಸ್ಯವಾದದ್ದನ್ನು ಸಂಗ್ರಹ ಹೇಳ್ತೇನೆ. ಭೂಯ ಪುನಃ ಶೃಣು. ಮತ್ತೊಂದ್ಸಲ ಕೇಳು. ಮೇ ಮಮ ಪರಮಂ ಪ್ರಕೃಷ್ಟಂ ವಚಃ ವಾಕ್ಯಂ. ನನ್ನ ಶ್ರೇಷ್ಠವಾದ ಮಾತು, ಹೆಚ್ಚಿನದಾದ ಮಾತು, ಉತ್ತಮೋತ್ತಮವಾದ ಮಾತು, ಪ್ರೇಮವನ್ನ ಅಭಿವ್ಯಕ್ತಿಪಡಿಸುವ ಮಾತು, ನಿಜವಾಗಿ ನಿನಗೆ ಹೇಳಬೇಕಾದಂತಹ ಮಾತನ್ನು ಹೇಳ್ತೇನೆ ಕೇಳು. ನ ಭಯ ನಾಪಿ ಅರ್ಥಕಾರಣಾದ್ವಾ ವಕ್ಷ್ಯಾಮಿ. ಭಯದಿಂದ ಹೇಳ್ತಾ ಇಲ್ಲ, ಹೆದರ್ಸೋಕ್ ಹೇಳ್ತಾ ಇಲ್ಲ, ಅಥವಾ ನಂಗೇನೋ ದುಡ್ಡು ಕೊಡ್ತಾನೆ ಅರ್ಜುನ ಅಂತ, ತಿಂಗಳಿಗೆ ಇಷ್ಟು ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಆ ದುಡ್ಡಿಗೋಸ್ಕರವೂ ಹೇಳಲ್ಲ, ಸ್ಯಾಲ್ರಿಗೂ ಹೇಳಲ್ಲ, ಅಥವಾ ಭಯ ಪಡಿಸೋಕ್ಕೂ ಹೇಳ್ತಾ ಇಲ್ಲ. ಪ್ರೇಮದಿಂದ ಹೇಳ್ತಾ ಇದ್ದೀನಿ, ನಂಗೆ ಪ್ರೀತಿ ಇರೋದೇ ನಿಂಗೆ ಹೇಳ್ಬೇಕು ಅಂತ. ಮತ್ಯಾಕೆ? ಕಿಂತರಿ ಮತ್ಯಾಕೆ ಹೇಳ್ತೀನಿ ಅಂದ್ರೆ ಇಷ್ಟ ಪ್ರಿಯೋಸಿ ಮೇ ಮಮ ದೃಢಂ ಅವ್ಯಭಿಚಾರೇಣ ಇತಿ ಕೃತ್ವಾ ತತಃ ತೇನ ಕಾರಣೇನ ವಕ್ಷ್ಯಾಮಿ ಕಥಯಿಷ್ಯಾಮಿ ತೇ ಹಿತಂ ಪರಂ ಜ್ಞಾನಪ್ರಾಪ್ತಿ ಸಾಧನಂ ತದ್ಧಿ ಸರ್ವಹಿತಾನಾಂ ಹಿತತಮಂ. ಇದು ಕೌಶಿತಿಕಿ ಉಪನಿಷತ್ತಿನ 3:1 ಸೂಚನೆ ಅಂತಿದೆ. ಸ್ವಾಮಿಗಳು ಎಷ್ಟು ಹುಡುಕ್ತಾರೆ ಅಂತ ಯಪ್ಪ, ನನಗೆ ಮೈಝುಮ್ಮನದು. ಅಲ್ಲಿ ಪ್ರತರ್ಧನ ತನ್ನ ಪರಾಕ್ರಮದಿಂದ ಇಂದ್ರನ ಸ್ಥಾನಕ್ಕೆ ಹೋಗಿದ್ದ. ಇಂದ್ರನಿಗೆ ಸಹಾಯ ಮಾಡ್ದ ಯುದ್ಧದಲ್ಲಿ, ಪೌರುಷದಲ್ಲಿ, ಇದರಲ್ಲಿ ಬಹಳ ಆತ್ಮೀಯನಾಗ್ಬಿಟ್ಟ. ಆಗ ಇಂದ್ರನಿಗೂ ಬಹಳ ಸಂತೋಷವಾಯಿತು. ಸಂತೋಷವಾಗಿ ಪ್ರತರ್ಧನ ಕುರಿತು, ಏನಪ್ಪ ಬಹಳ ಆನಂದವಾಯಿತು, ಏನಾದ್ರೂ ವರ ಕೇಳು ಕೊಡ್ತೇನೆ ಎಂದಂದ. ಅದಕ್ಕೆ ಅವನು ಪ್ರತರ್ಧನ ಹೇಳ್ದ, ನಾನ್ ಮನುಷ್ಯ, ನನಗೇನು ಕೇಳೋಕ್ ಗೊತ್ತಾಗಲ್ಲ. ಮನುಷ್ಯನಾದ ನನಗೆ ಅತ್ಯಂತ ಹಿತತಮವಾದದ್ದು ಯಾವುದೋ ಅದನ್ನೇ ನೀನು ವರವಾಗಿ ಕೊಟ್ಬಿಡು ಅಂದ. ಏನು ಅಂತ ಹೇಳಿಲ್ಲ. ಮನುಷ್ಯಾಯ ಮೇ ಹಿತತಮಂ ಯಂ ಯತ್ ತದೇವ ವರಂ ವೃಣೀಶ್ವ ಅಂದ. ಅದನ್ನೇ ನೀನು ವರವಾಗಿ ನಂತ್ಕೊಡು ಅಂತ ಅನ್ಬೇಕಾದ್ರೆ ಆ ಪ್ರತರ್ಧನ ಕಾಶಿ ರಾಜ, ಅವನ ಯಾರ ತಂದೆ ಹೆಸರೇನ? ದೇವೋದಾಸ. ಪ್ರತರ್ಧನೋ ಹಿ ದೈವೋದಾಸಿ ಇಂದ್ರಸ್ಯ ಪ್ರಿಯಂ ಸ್ಥಾನಂ ಉಪಜಗಾಮ ಇತಿ ಕೌಶಿತಿಕಿ ಉಪನಿಷತ್ ಅಂತ ಬರುತ್ತೆ.
ಮತ್ತೇನು ಅಂದ್ರೆ ಬಹಳ ಇಷ್ಟ ನೀನು, ಬಹಳ ಅವ್ಯಭಿಚಾರ ಅಂದ್ರೆ ಎಡೆಬಿಡದೆ ಒಂದ್ಸಲವೂ ಅರ್ಜುನ್ ಬಿಟ್ಟಿರೋಲ್ಲ, ಒಂದು ಸಲವೂ ಅರ್ಜುನ್ ಮರೆತಿರೋಲ್ಲ. ಏನ್ ಊಟ ಮಾಡ್ಬೇಕಾದ್ರು ಏನ್ ಸಿಕ್ಕರು ಅರ್ಜುನ ಕೊಟ್ರ, ಅರ್ಜುನ ತಿಂದಾಯ್ತಾ, ಅರ್ಜುನ ಏನು ಅರ್ಜುನ್ ಮೇಲೆ ಪ್ರೇಮ ಅಂದ್ರೆ ಕೃಷ್ಣನಿಗೆ. ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ ಅರ್ಜುನ ಅಂತ ಕೇಳಿ ಆ ಕ್ಷೇತ್ರ, ಆ ರೈವತಕ ಬೆಟ್ಟ ಎಲ್ಲಕ್ಕೂ ಅಲಂಕಾರ. ಏನ್ ಮಹಾರಾಜರು ಬಂದ್ರು ಅಷ್ಟು ಮಾಡೋಲ್ಲ, ಅಷ್ಟು ಇಷ್ಟ ಕೃಷ್ಣನಿಗೆ. ನಮ್ಮ ಅರ್ಜುನ ಸಾಮಾನ್ಯನಲ್ಲ ಅವನು, ನಮ್ಮ ಅರ್ಜುನ ಅದು ಏನು ಪ್ರೇಮವೋ ಕೃಷ್ಣಾರ್ಜುನರಲ್ಲಿ. ನನಗೆ ದೃಢಂ ಅವ್ಯಭಿಚಾರೇಣ ಅಂದ್ರು. ಎಡಬಿಡದೆ ಪ್ರೇಮ ಅಂದ್ರೆ ಏನ್ ಗೊತ್ತಾ, ಯಾವ್ಯಾವ ಸಂತೋಷ ಬಂದ್ರು ಏನೇನು ಪದಾರ್ಥ ಸಿಕ್ಕರು ಆವಾಗೆಲ್ಲ ಜೊತೆಲಿ ಇರ್ಬೇಕು ಅನ್ನೋದೇ ಹೊರತು ಪ್ರೀತಿಯಲ್ಲಿ. ಈಗ ನಮ್ಮ ಅಜ್ಜಿ ಮಾಯಮ್ಮವರಿಗೆಲ್ಲ ಏನಾದ್ರೂ ಒಂದ್ ಒಳ್ಳೆ ವಸ್ತು ಇದ್ರೆ ಸ್ವಲ್ಪ ಕೊಡು, ನನ್ನ ಮೊಮ್ಮಕ್ಕಳಿಗೆ ಆಗತ್ತೆ. ಯಾವಾಗಲೂ ಆ ಮೊಮ್ಮಕ್ಕಳೇ ಇರೋದು ಮನಸ್ಸಲ್ಲಿ. ಅದು ಆ ಜಿಲೇಬಿ ಕೊಡೋ, ಆ ರವೆ ಉಂಡೆ ಕೊಡೋ, ಅದನ್ನ ಕಟ್ಕೊಂಡು ಹೋಗ್ತಾರೆ. ಯಾವುದೋ ಊರಿಂದ ಯಾವುದೋ ಊರಿಗೆ ತಗೊಂಡು ಹೋಗ್ತಾರೆ. ಅದು ಮನಸ್ಸಲ್ಲಿ ಯಾವಾಗಲೂ ಅವ್ರಿಗೆ ಕೊಡಬೇಕು, ಅವ್ರಿಗೇನಾದ್ರು ಮಾಡ್ಬೇಕು ಅಂತ ಇರುತ್ತಲ್ಲ, ಅದು ವ್ಯಭಿಚಾರವಾದ ಪ್ರೀತಿ. ಅಂದ್ರೆ ಎಡಬಿಡದೆ ಮನಸ್ಸಲ್ಲಿ ಕೂತಿರುವಂತಹ ಪ್ರೇಮ. ಕೃಷ್ಣನಿಗೆ ಅರ್ಜುನ ಮೇಲೆ ಹಾಗಿತ್ತು. ಆದ್ರಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ಇಷ್ಟೋಸಿಮೆ ದೃಢಮಿತಿ ಪ್ರಿಯೋಸಿಮೆ ಅವ್ಯಭಿಚಾರೇಣ ಇತಿ. ಎಂದು ಎಡಬಿಡದೆ ನನ್ನ ಪ್ರಿಯನಾಗಿದೆಯಾ ನೀನು, ತತಃ ತೇನ ಕಾರ ಇತಿ ಕೃತ್ವ, ಹೀಗಿಟ್ಕೊಂಡು ಆ ಕಾರಣದಿಂದ ನಿನಗೆ ವಕ್ಷ್ಯಾಮಿ. ಈಗ ಹಿತವಾದದ್ದನ್ನು ಹೇಳ್ತೇನೆ. ಹಿತ ಅಂದ್ರೆ ಏನು, ಶಂಕರರು ಬರೆಯೋದು ಪರಂ ಜ್ಞಾನ ಪ್ರಾಪ್ತಿ ಸಾಧನಂ. ಅತ್ಯಂತ ಶ್ರೇಷ್ಠವಾದ ತತ್ವಜ್ಞಾನ ಪ್ರಾಪ್ತಿಗೆ ಸಾಧನವಾದ ಒಂದೇ ಒಂದನ್ನು ಹೇಳ್ಬಿಡ್ತೇನೆ. ಅದು ಒಂದು ಹಿಡ್ಕೊಂಡ್ಬಿಟ್ರೆ ನೀನು ತತ್ವಜ್ಞಾನ ಬಂದ್ಬಿಡ್ತೀಯಾ ಅಂಥೇಳಿ ಪರಮಾತ್ಮ ಬಹಳ ಸಂಗ್ರಹವಾಗಿ ಹೇಳ್ತಾ ಇದ್ದಾನೆ. ಇದು ರಹಸ್ಯವಾಗಿ ಅರ್ಜುನನಿಗೆ ಹೇಳಿದ್ರು ಕೂಡ, ಅರ್ಜುನಂ ನಿಮಿತ್ತೀಕೃತ್ಯ ಪ್ರಪಂಚದ ಎಲ್ಲ ಪರಮ ಭಕ್ತರಿಗೆ, ಯಾರ್ಯಾರು ಪರಮಾತ್ಮನನ್ನೇ ಬಯಸ್ತಾರೋ, ಪರಮಾತ್ಮನನ್ನೇ ಇಷ್ಟಪಡ್ತಾರೋ, ಅವನಲ್ಲೇ ಸಂತೋಷ ಪಡ್ತಾರೋ ಅವರಿಗೆಲ್ಲ ಹೇಳಿರೋದು. ಮನುಷ್ಯನಿಗೆ ಏನಾಗತ್ತೆ ಅಂದ್ರೆ ಅವನ ಯೋಗ್ಯತೆ ಅಳಿಬೇಕಾದ್ರೆ ಯಾವುದರಿಂದ ಸಂತೋಷ ಪಡ್ತಾನೆ ಅಂತ. ಇವರು ಊಟ ಮಾಡೋದ್ರೂ ಸಂತೋಷ ಪಡ್ತಾರೆ, ಇವರು ಸಿನಿಮಾ ನೋಡೋದ್ರೂ ಸಂತೋಷ ಪಡ್ತಾರೆ, ಇವರು ಆಟ ಆಡೋದ್ರೂ ಸಂತೋಷ ಪಡ್ತಾರೆ, ಇವರು ಪ್ರಪಂಚದಲ್ಲಿ ದುಡಿಮೆ ಮಾಡಿ ದುಡ್ಡು ಎಣಿಸೋದ್ರೂ ಸಂತೋಷ ಪಡ್ತಾರೆ, ದುಡ್ಡು ಖರ್ಚು ಮಾಡೋದ್ರೂ ಸಂತೋಷ ಪಡ್ತಾರೆ ಅಂತ. ಹೀಗೆ ಪ್ರಪಂಚದಲ್ಲಿ ಒಬ್ಬೊಬ್ರು ಒಂದೊಂದು ಸಂತೋಷ ಪಡ್ತಾರೆ. ಹಾ ಅಮ್ಮ ಶೈಲಜಾ ಬರ್ಲಿಲ್ಲ, ಬರುತ್ತೆ ನಿಧಾನ ಸ್ವಲ್ಪ. ನಮ್ಮ ಹುಡುಗ ಕಳಿಸ್ತಾನೆ, ಕಳಿಸ. ಹೇಳಮ್ಮ. ನೀವು ಹೇಳಿದ್ರಲ್ಲ ಅತ್ಯಂತ ಹಿತತಮವಾದದ್ದು ಆತ್ಮಜ್ಞಾನ ಅಂತ. ಹೌದು. ಮತ್ತೀಗ ಪ್ರತರ್ಧನಗೆ ಇಂದ್ರ ಏನ್ ವರ ಕೊಟ್ರು? ಅದೇ ಆತ್ಮಜ್ಞಾನ. ಪ್ರಾಣ ಬ್ರಹ್ಮ ಕಂಬ ಹೇಳಿದ್ನಲ್ಲ, ಅದು ವರ ಅಂತ ಕೊಡಕ್ಕಾಗೋದಿಲ್ಲ, ಅವರೇ ಪಡ್ಕೋಬೇಕು ಅನ್ನೋದು ಇದೆಯಲ್ಲ. ಉಪದೇಶ ಅಂತ ಅರ್ಥ ಅಲ್ಲಿ. ವರ ಅಂದ್ರೆ ಉಪದೇಶ ಅಂತಷ್ಟೇ. ಅವನೇ ಸಾಧನೆ ಮಾಡ್ಬೇಕು. ಉಪದೇಶ ಇಂದ್ರನ ಅದನ್ನೇ ಕೊಡ್ತಾನೆ. ಅದನ್ನೇ ಸೂತ್ರ ಭಾಷೆಯಲ್ಲಿ ಚರ್ಚೆ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಪ್ರತರ್ಧನಾಧಿಕರಣ ಅಂತ ಒಂದು ಮೊದಲನೇ ಪಾರದ ಕಡೆ ಅಧಿಕರಣ ಬಹಳ ಚೆನ್ನಾಗಿದೆ, ಓದಬೇಕು ಮತ್ತೆ. ಆ ಪ್ರತರ್ಧನ ಕೇಳಿದ್ದು, ಇಂದ್ರ ಉತ್ತರ ಕೊಟ್ಟಿದ್ದು, ಅದನ್ನು ಭಾಷ್ಯಕಾರರು ಎಷ್ಟು ಚೆನ್ನಾಗಿ ಚರ್ಚೆ ಮಾಡಿದ್ದಾರೆ. ಇಂದ್ರ ಹೊಗಳ್ಕೊಂಡ್ಬಿಟ್ಟಿಯಾನೆ ತನ್ನನ್ನೇ. ನಾನು ಋಷಿಗಳನ್ನೆಲ್ಲ ತೋಳು ಕೊಟ್ಬಿಟ್ಟೆ, 3 ತಲೆ ತ್ವಷ್ಟ ಬ್ರಹ್ಮನ್ ತಲೆ ಕಡದೆ, ನನ್ ಕೂದಲು ಕೊಂಕ್ಲಿಲ್ಲ, ಏನು ಯೋಗ್ಯತೆ ಅಂತ. ಅದು ಇಂದ್ರನ ಯೋಗ್ಯತೆ ಅಲ್ಲ. ಯಾವುದ್ರ ಯೋಗ್ಯತೆ ಅದು? ಆತ್ಮಜ್ಞಾನದ ಯೋಗ್ಯತೆ. ಆತ್ಮಜ್ಞಾನಿಗೆ ಯಾವ ಪಾಪವೂ ಅಂಟೋದಿಲ್ಲ ಅಂತ ಹೇಳೋಕೋಸ್ಕರ ಇಂದ್ರ ತನ್ನನ್ನು ಹೊಳ್ಕೊಂಡ್ಬಿಟ್ಟ. ಅದನ್ನ ಒಂದು ಭಾಷ್ಯಕಾರ ಬಹಳ ಚೆನ್ನಾಗಿದೆ ಆ ಪ್ರಕರಣ. ಹೀಗೆ ಪ್ರತರ್ಧನನೇ ಉಪದೇಶ ತಗೊಂಡು ಸಾಧನೆ ಮಾಡ್ಬೇಕು ಅಲ್ವಾ? ಹೌದು. ಅಂತ ಮಹಾತ್ಮರನ್ನ ಕಾಲು ಹಿಡಿಬೇಕೋ. ಇಂದ್ರನ ಹತ್ರ ಹಿಡಿದ್ಮೇಲೆ ಇಂದ್ರನ ಹತ್ರ ಕೇಳ್ಬಹುದಾಗಿತ್ತು, ಐಶ್ವರ್ಯ ಕೊಡೋ, ರಾಜ್ಯ ಕೊಡೋ, ಏನ್ ಬೇಕಾದ್ರೂ ಕೇಳ್ಬೋದಾಯ್ತು. ಕೇಳಲಿಲ್ಲ. ಮನುಷ್ಯಾಯಮೇ ಹಿತತಮಂ. ಅವನಿಗೆ ಆರಿಸ್ಕೊಳ್ಳೋಕು ಈ ಮನುಷ್ಯ ಲೋಕದಲ್ಲಿ ಯಾವ್ದು ನನಗೆ ಹಿತ ಅಂತ ಗೊತ್ತಾಗಲ್ಲ. ನೀವು ಓದೋಕ್ ಹೋದಾಗ ಏನ್ ಓದ್ತೀರಿ? MBBS ಓದ್ತಿರೋ, ಇಂಜಿನಿಯರ್ ಓದ್ತಿರೋ, ಎಲೆಕ್ಟ್ರಾನಿಕ್ ಅದೋ ಇದೋ ಕೇಳ್ತಾರಲ್ಲ, ಆರಿಸ್ಕೊಳ್ಳಲ್ವ ನೀವು? ಹಾಗ ಆರಿಸ್ಕೋಬೇಕು. ಗುರುಗಳನ್ನು ವಿದ್ಯೆಯನ್ನು ಆರಿಸ್ಕೋಬೇಕು. ಇಂಥವರೇ ಗುರುಗಳಾಗಬೇಕು, ಇಂಥ ವಿದ್ಯೆಯನ್ನೇ ನಾನು ಕಲಿಬೇಕು ಅಂತ ಆರಿಸ್ಕೋಬೇಕು. ಯಾವಾಗ? 13ನೇ ವಯಸ್ಸಲ್ಲಿ. ಆಗ ನೋಡಿ ನೀವು ಒಳ್ಳೆ ದಾರಿ ಸಿಗತ್ತೆ. ನೀವು ನಮಗೆ ಸಿಗ್ಲೇ ಇಲ್ಲ ಗುರುಗಳೇ ಅವಾಗ. ನಾನಲ್ಲ, ನಾನು ಎಲ್ಲಿ ಹೋಗ್ತೀನಿ? ನಾನು ಎಲ್ಲೂ ಇಲ್ಲ, ಪ್ರಯೋಜನ ಇಲ್ಲ. ನಾನು ಬಿಡ್ರಿ, ನಾ ಗುರುಗಳ ಹತ್ರ ಹೋಗಿದ್ದೆ ಒಂದು ವಿಚಿತ್ರ. ಅದು ಅದ್ಭುತ. ಈ ಕಾರಣದಿಂದಾನೇ ಹಿತೆ ಅಂದ್ರೆ ಅತ್ಯಂತ ಪ್ರೇಮ ಅನ್ನೋದು ಪರಸ್ಪರ ಲೋಕದಲ್ಲಿ. ಆ ಗುರು ಶಿಷ್ಯ ಪ್ರೇಮವೇ ಪ್ರೇಮ.
ನಿಜವಾಗಿಯೂ ಜೀವನದಲ್ಲಿ ಮರಿದೇ ಇರೋದು ಅದು ಒಂದೇ, ಬಾಕಿದೆಲ್ಲ ಮರ್ತೋಗ್ಬಿಡುತ್ತೆ. ಬಂಧುಗಳೆಲ್ಲ ಮರ್ತೋಗ್ತಾರೆ, ಹೆಸರು ಮರ್ತೋಗ್ತಾರೆ, ವಯಸ್ಸಾಗ್ತಾ ಆಗ್ತಾ ಎಲ್ಲ ಬೇಡ ಅನ್ಸುತ್ತೆ. ಒಂದೇ ಉಳಿಯೋದು ಯಾವುದು? ಗುರು ಪ್ರೇಮ ಶಿಷ್ಯ ಪ್ರೇಮ. ಗುರು ಪ್ರೇಮ ಶಿಷ್ಯ ಅದೊಂದು ಪರಂಪರೆ. ಅದು ಆ ಗುರು ಶಿಷ್ಯ ಪ್ರೇಮವೇ ಜಗತ್ತಿನಲ್ಲಿ ಉಳಿಯೋದು. ಅದೇ ನಿಜವಾಗಿ ಜ್ಞಾನಕ್ಕೆ ಸಾಧನ, ತತ್ವಜ್ಞಾನಕ್ಕೆ. ಬಾಕಿದೆಲ್ಲ ಹೇಳ್ತಾರಲ್ಲ ಶಮಾಧಮ, ನೀವು ಗುರುಗಳ ಜೊತೆಲಿ ಇದ್ದು ಬಿಟ್ರೆ ಬಾಕಿದೆಲ್ಲ ಆಟೋಮೆಟಿಕ್ ಆಗಿ ಬರ್ತಾನೆ ಇರುತ್ತೆ. ನೀವು ಜೊತೆಲಿ ಇರೋಲ್ಲ, ಬರೀ ನೆರಳಾಗಿ ಬರ್ತೀರಿ, ನೆರಳಾಗಿ ಮುಖ ತೋರಿಸಿ ಓಡ್ ಹೋಗ್ತೀರಿ, ಏನೂ ಪ್ರಯೋಜನ ಇಲ್ಲ. ತತಿ ಸರ್ವಹಿತಾನಾಂ ಹಿತತಮಂ. ಆತ್ಮಜ್ಞಾನ, ಆ ಪರಪ್ರಾಪ್ತಿ ಜ್ಞಾನ ಪ್ರಾಪ್ತಿ ಸಾಧನವೇ ಹಿತಕ್ಕಿಂತ ಹಿತ. ಪ್ರಪಂಚದಲ್ಲಿ ಸಂತೋಷ ಪಡೋದಾದ್ರೆ ಅದ್ರಲ್ಲಿ ಸಂತೋಷ ಪಡಬೇಕು. ಯಾವ್ದ್ರಲ್ಲಿ ಸಂತೋಷ ಪಡಬೇಕು, ಹೇಗ್ ಸಂತೋಷ ಪಡಬೇಕು ಅಂತ ಭಗವಂತ ಹೇಳ್ತಾನೆ. ಮನ್ಮನಾಭವ ಕಿಂತತ ಇತಿ ಆಹಾ. ಜ್ಞಾನ ಪ್ರಾಪ್ತಿಗೆ ಹೆಚ್ಚಿನ ಸಾಧನ ಯಾವುದು ಅಂದ್ರೆ ಸಾಧನವೂ ಹೌದು, ಅಲ್ಲಿ ಆನಂದವೂ ಹೌದು. ಬರೀ ಸಾಧನ ಅಂತಲ್ಲ, ಮಾಡುವಾಗ್ಲೂ ಆನಂದ ಸಾಧನದಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಪ್ರಪಂಚದಲ್ಲಿ ಸಾಧನ ಮಾಡೋ ಬೇಜಾರಾಗಿರುತ್ತೆ, ಕ್ಲೇಶ, ಮೈಕೈ ನೋವು. ಇಲ್ಲ ಹಾಗಲ್ಲ, ಜ್ಞಾನ ಪ್ರಾಪ್ತಿಗೆ ಸಾಧನವಾದಂತಹ ಎಲ್ಲ ಪ್ರತಿಯೊಂದು ಒಂದು ಸಂತೋಷವೂ ಆಗತ್ತೆ, ಮುಂದೆ ಪರಮಾನಂದವೂ ಸಿಗತ್ತೆ. ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೈ ವೇಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿ ಮೇ. ಏನು ಭಗವಂತ ಮನ್ಮನಾಃ ಭವ ಮದ್ಭಕ್ತಃ ಧ್ಯಾಯೀ ಮಾಂ ನಮಸ್ಕುರು ಮಾಂ ಏವ ಏಷ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯಃ ಅಸಿ ಮೇ. ಮದ್ಯಾಜಿ ಸ್ತ್ರೀಲಿಂಗ ಅಲ್ವನಾ? ಮದ್ಯಾಜಿ ಅಲ್ಲ, ಅಹಂ ಯಾಜಿ ಲಿಂಗ ಹಾಗೆ ವಿಗ್ರಹ ಯಾಜಿ ಅಷ್ಟು ಹೇಳಿದ್ರೆ ಸಾಕು. ಈ ಶ್ಲೋಕದಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಗೀತೆಯಲ್ಲಿ ಹೇಳಿರೋ ಅಷ್ಟೂ ಸಾಧನಗಳನ್ನು ಹೇಳಿದಾನೆ ಅಂತ ನಮ್ಮ ಗುರುಗಳು ಕಂಡು ಹಿಡ್ಕೊಂಡಿರೋದು. ಇದು ನಮ್ಗೆ ಗೊತ್ತಾಗಲ್ಲ. ಗೀತೆಯಲ್ಲಿ ಯಾವ ಸಾಧನ ಹೇಳಿದಾನೋ ಅಷ್ಟನ್ನು ಸಂಗ್ರಹ ಒಂದೊಂದೇ ಪದದಲ್ಲಿ ಹೇಳಿದ್ದಾನೆ. ಪರಮಾತ್ಮ ನಮ್ಗೇನ್ ಅನ್ಸತ್ತೆ, ನನ್ನಲ್ಲೇ ಮನಸ್ಸಿಡೋ, ನನ್ನ ಭಕ್ತನಾಗಿರೋ, ನನಗೋಸ್ಕರ ಯಜ್ಞಾದಿಗಳನ್ನು ಮಾಡೋ, ನನ್ನನ್ನೇ ನಮಸ್ಕಾರ ಮಾಡೋ, ನನ್ನ ಹತ್ರನೇ ಬರ್ತೀಯ, ಇದು ಸತ್ಯ, ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ನೀನು ಬಹಳ ಪ್ರಿಯನಾಗಿದೀಯಾ. ಪ್ರತಿಜ್ಞೆ ಮಾಡಿ ಅಂದ್ರೆ ಆಣೆ ಇಟ್ಟು ಕೈ ಮೇಲೆ ಭಾಷೆ ಕೊಡ್ತೀನಿ ನಾನು, ಅರ್ಜುನ ನಾನು ಮಾತು ಕೊಡ್ತೀನಿ, ಭಾಷೆ ಕೊಡ್ತೀನಿ, ಅತ್ಯಂತ ಪ್ರಿಯನಾಗಿದೀಯಾ, ಖಂಡಿತ ಆಗತ್ತೆ, ನನ್ನ ಜೊತೆಲೇ ಇರ್ತೀಯಾ, ನನ್ನನ್ನೇ ಸೇರ್ತೀಯಾ, ನನ್ನ ಸ್ವರೂಪದಲ್ಲೇ ಇರ್ತೀಯಾ ಅಂತ ಹೇಳಿದ. ಇಲ್ಲಿ ಏನ್ ಪದದಲ್ಲಿ ಏನ್ ಸ್ವಾರಸ್ಯ ಇದೆ ಅಂತ ಹೇಳ್ತೀನಿ ಕೇಳಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕರು ಅಂತ ಹೇಳಿದಾನೆ. ಈ 4 ಗೀತೆಯಲ್ಲಿ ಹೇಳಿದಂತಹ ಕೆಲವು ಮೆಟ್ಟಿಲು ಅಂದ್ರೆ ಸೋಪಾನಗಳು. ಪರಮಾತ್ಮನಲ್ಲೇ ಮನಸ್ಸಿಟ್ಟು ಹುಡುಕ್ತಾ ಇರೋ ಧ್ಯಾನ ಯೋಗ ಅಲ್ವಾ? ಪರಮಾತ್ಮನಲ್ಲೇ ಅರಸ್ತಾ ಪರಮಾತ್ಮನ ಚಿಂತನೆಯಲ್ಲೇ ಮುಳುಗೋನು ಯಾರೋ ಧ್ಯಾನ ಯೋಗಿ ಅಥವಾ ಜ್ಞಾನ ಯೋಗಿ, ಇಬ್ಬರನ್ನು ಇಟ್ಕೋಬಹುದು. ಶ್ರವಣ ಮನನ ನಿಧ್ಯಾಸನಗಳನ್ನು 3 ಮನ್ಮನಾಭವ ಅಂತ ಹೇಳ್ಬಿಟ್ಟ. ಆಮೇಲೆ ಮದ್ಭಕ್ತ ಅಂದ, ನನ್ನಲ್ಲೇ ಪ್ರೇಮ ಇಡು ಅಂತ. ಪ್ರೇಮ ಅಂದ್ರೆ ಗೌಣ ಪ್ರೇಮ ಆದ್ರೆ ಉಪಾಸಕರು, ಎಲ್ಲ ಉಪಾಸಕರು ಆಯ್ತು. ವಿಭೂತಿ ಉಪಾಸಕರು, ವಿಶ್ವರೂಪ ಉಪಾಸಕರು, ಓಂಕಾರೋಪಾಸಕರು, ಎಲ್ಲ ಉಪಾಸನೆಯೂ ಕೂಡ ಮದ್ಭಕ್ತ ಅನ್ನೋದು ಮುಗೀತು. ಇನ್ನು ಮದ್ಯಾಜಿ ಅಂದ್ರೆ ನನಗಾಗಿ ಶ್ರೌತ ಕರ್ಮಗಳನ್ನ, ಕರ್ತವ್ಯ ಕರ್ಮಗಳನ್ನ ಪರಮಾತ್ಮನಿಗೋಸ್ಕರ ಮಾಡು ಅಂದ್ರೆ ಕರ್ಮಯೋಗವೆಲ್ಲ ಮುಗೀತು. ಆಯ್ತಾ? ಮಾಂ ನಮಸ್ಕರು ಅಂದ್ರೆ ಉಳಿದ ನಮಸ್ಕಾರ, ಎಲ್ಲ ಲೌಕಿಕ ಕರ್ಮ ಎಲ್ಲವನ್ನು ಕೂಡ ಭಗವಂತನ ಅರ್ಪಣೆ ಮಾಡು. ಅಲ್ಲಿಗೆ ಅಷ್ಟು ಮುಗೀತು. ಲೌಕಿಕ ಕರ್ಮಗಳನ್ನು ಪರಮಾತ್ಮನಿಗೆ ಮಾಡು, ಶಾಸ್ತ್ರೀಯ ಕರ್ಮಗಳನ್ನು ಪರಮಾತ್ಮನಿಗೋಸ್ಕರ ಮಾಡು, ಭಾವನೆಗಳನ್ನು ಪರಮಾತ್ಮನಲ್ಲೇ ಇಟ್ಟು ಪ್ರೇಮವನ್ನು ಮಾಡು, ವಿಚಾರವನ್ನು ಪರಮಾತ್ಮನ ಜೊತೆಯಲ್ಲಿ ಮಾಡು ಅಂತ ಹೇಳಿ ಇಡೀ ಗೀತೆಯಲ್ಲಿ ಹೇಳಿರೋ ಅಷ್ಟನ್ನು ಒಂದೇ ಶ್ಲೋಕದಲ್ಲಿ ಹೇಳಿಬಿಟ್ಟು. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಅಂತ ಇಲ್ಲಿ ಮತ್ತೆ ಹೇಳಿರೋದ್ರಿಂದ ಬಾಕಿ ಕಡೆಯಲ್ಲೂ ವಿಚಾರ ಮಾಡಿ ಸಂತೋಷ ಪಡೋರಿದ್ದಾರೆ, ಬಾಕಿ ಕಡೆ ಪ್ರೇಮ ಇಡೋರಿದ್ದಾರೆ, ಬಾಕಿ ಕಡೆ ಅವರದ್ದು ಗೌರವ ಕೊಡ್ತಾರೆ, ಬಾಕಿಯವ್ರನ್ನ ಹೊಗಳ್ತಾರೆ, ಬಾಕಿಯವ್ರಿಗೆ ಬಗ್ತಾರೆ. ಅದೆಲ್ಲ ಬೇಡ ಅಂತ ಪ್ರಪಂಚದಲ್ಲಿ. ಈ 4 ಮತ್ ಯಾಕೆ ಹೇಳಿದ ಅಂದ್ರೆ ಪರಮಾತ್ಮನಲ್ಲೇ ವಿಚಾರ ಮಾಡ್ತಾ ಇರು, ಅಲ್ಲೇ ಶ್ರವಣ ಮನನ, ಪರಮಾತ್ಮನಲ್ಲೇ ಪ್ರೇಮ ಇಡು, ಬೇರೆ ಕಡೆ ಇಡಬೇಡ, ಪರಮಾತ್ಮನಿಗೆ ಯಜ್ಞ ಮಾಡು, ಬೇರೆ ಯಾರ ಸಂತೋಷಕ್ಕೋಸ್ಕರ ಮಾಡಬೇಡ, ಅದೇ ಸಂತೋಷ ಆಗಲಿ ನಿನಗೆ, ಪರಮಾತ್ಮನಿಗೆ ಎಲ್ಲವನ್ನು ಒಪ್ಸು, ಲೌಕಿಕ ಕರ್ಮ ಆಗಲಿ ಶಾಸ್ತ್ರೀಯ ಕರ್ಮವಾಗಲಿ. ಇದು ಒಂದು ಗೀತೆಯ ರಹಸ್ಯ. ಆದ್ರಿಂದ ನೀವು ಸ್ವಲ್ಪ
ಸಂತೋಷ ಪಡುವ ವಿಧಾನವನ್ನ ಪರಮಾತ್ಮ ಒಟ್ಟಿಗೆ ಹೇಳ್ಬಿಟ್ಟ. ನಾನು ಈಗಲೂ ಹೇಳ್ತೇನೆ, ಯಾರು ಯಾವ್ದ್ರಲ್ಲಿ ಸಂತೋಷ ಪಡ್ತಾರೋ ಅಲ್ಲಿ ಕಾಲು ಎಳ್ಕೊಂಡು ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲ ಹೋದ್ರು ಅದು ಹೋಗೋಣ ಅನ್ಸತ್ತೆ. ನೀವು ಅದ್ರಲ್ಲಿ ಸಂತೋಷ ಪಡಲ್ಲ, ಬಲಾತ್ಕಾರವಾಗಿ ಕೂತ್ಕೊಂಡ್ರೆ ಸದ್ಯ ಮುಗೀತಲ್ಲ, ಬಹಳ ಸಂತೋಷವಾಯ್ತು, ಮುಗಿಯೋದ್ ಸಂತೋಷ ಆದ್ರೆ ಬೇಡ ಅನ್ಸಿದೆ ಅಂತ ಅರ್ಥ. ಇಲ್ಲ ಇಲ್ಲ ಇನ್ನು ಬೇಕಾಗಿತ್ತು. ನಾವೇ ನಮ್ಮ ಮನಸ್ಸನ್ನು ನೋಡ್ಕೋಬೇಕು ಅಲ್ವನಾ. ಪಾಠ ಮುಗೀತು ಒಂದು ಸಂತೋಷ ಆಗಲ್ವನಾ? ಇದ್ದದ್ದು ಹೇಳು. ಮನ್ಮನ ಮಾಮಯಿ ವೈಶ್ಯಸಿ, ನನ್ನ ಹತ್ರನೇ ಬರ್ತೀಯ, ನನ್ನ ಜೊತೆಲೇ ಇರ್ತೀಯ, ನಾನೇ ಆಗ್ಬಿಡ್ತೀಯ ಅಂತ. ಚಿನ್ನವ ಕೊಡನು, ರನ್ನವ ಕೊಡನು, ಮತ್ತೇನ್ ಕೊಡ್ತಾನ? ತನ್ನನೇ ಕೊಡುವನು. ಬೃಂದಾವನಕ್ಕೆ ಹೋಗೋಣ, ಹಾಲು ಮಾರೋಣ ಅಂತ ಹುಡುಗಿರು ಮಾತಾಡ್ಕೊಂಡು ಹೇಳಿದ್ರು. ಹಾಲು ಕೊಟ್ರೆ ಏನ್ ಕೊಡ್ತಾನೆ? ಕಾಸು ಕೊಡ್ತಾನೆ. ಕಾಸು ಬೇಡ ಅವನಿಗೆ, ಅವ್ನ್ ಕಾಸು ಕೊಡಲ್ಲ, ಅವನು ರತ್ನಾನು ಕೊಡಲ್ಲ, ಏನು ಕೊಡಲ್ಲ. ಏನ್ ಕೊಡ್ತಾನೆ? ತನ್ನನೇ ಕೊಡುವನು ಅಂದ್ರು. ಅದು ಏನು ಆ ಭಗವಂತನ ಮಹಿಮೆ. ಹೀಗೆ ಮಾಮೈ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ, ಸತ್ಯವಾಗಿ ಆಣೆ ಇಟ್ಟು ಭಾಷೆ ಕೊಟ್ಟು ಮಾತು ಹೇಳ್ತಾ ಇದ್ದೀನಿ. ಪ್ರಿಯೋಸಿಮೆ, ನನಗೆ ಪ್ರಿಯನಾಗಿದೀಯಾ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿ ಪರಮಾತ್ಮ ಒಂದೇ ಶ್ಲೋಕದಲ್ಲಿ ಗೀತೆಯ ಸಾರವನ್ನು ಹೇಳಿದ. ಭಾಷ್ಯ ಓದಪ್ಪ. ಮನ್ಮನಾಭವ ಮಚ್ಚಿತ್ತೋ ಭವ, ಪರಮಾತ್ಮನಿಗೆ ಮನಸ್ಸನ್ನ ಅರ್ಪಣೆ ಮಾಡ್ಬಿಡು. ಮಚ್ಚಿತ್ತ ಸರ್ವ ದುರ್ಗಾಣಿ ಅಂತ ಹಿಂದೆ ಹೇಳಿದ್ದ, ಅದನ್ನ ಇಲ್ಲೊಂದ್ಸಲ ಮಚ್ಚಿತ್ತೋ ಭವ. ಮನಸ್ಸಿನಲ್ಲಿ ಇರುವಂತಹ 3 ಕೆಲಸ ಇದೆ. ಒಂದು ನಂಬಿಕೆ, ಒಂದು ಭಾವನೆ, ಒಂದು ವಿಚಾರ. ಇಲ್ಲಿ ವಿಚಾರ ಪ್ರಧಾನವಾದ್ರೆ ಅನುಭವದಿಂದ, ವಿವೇಕದಿಂದ ಶ್ರವಣ ಮನನೇಧ್ಯಾಸನ ಗುರುಗಳ ಹತ್ರ ಹೋಗಿ ಪರಮಾತ್ಮನ ವಿಚಾರವನ್ನೇ ಕೇಳಬೇಕು. ಆಗ ಮನ್ಮನಾಭವ ಮಚ್ಚಿತ್ತೋ ಭವ, ಮದ್ಭಕ್ತೋ ಭವ, ಮದ್ಭಜನೋ ಭವ. ಪರಮಾತ್ಮನಲ್ಲೇ ಪ್ರೇಮದಿಂದಿದ್ದು ಅವನ ಸೇವೆಯನ್ನೇ ಮಾಡ್ತಾ, ಗುರುಗಳು ಪರಮಾತ್ಮನೇ ಅಂತ ಹೇಳಿ ಪರಮಾತ್ಮನ ಪ್ರೇಮದ ಅಭಿವ್ಯಕ್ತಿಯಲ್ಲೇ ಜೀವನ ಕಳಿಬೇಕು. ಏನ್ ಮಾಡಿದ್ರು ಭಗವಂತನ ಪ್ರೇಮದ ಅಭಿವ್ಯಕ್ತಿ ಆಗ್ಬೇಕು. ನೀವು ಮಾತಾಡ್ಲಿ, ಕೆಲಸ ಮಾಡ್ಲಿ, ಏನಾದ್ರೂ ಬರೀಲಿ, ಏನಾಗ್ಲಿ, ಏನಾಗಿರ್ಬೇಕು ಅದು ಪರಮಾತ್ಮನ ಪ್ರೇಮದ ಅಭಿವ್ಯಕ್ತಿ. ಅದೇ ಭಕ್ತ ಅಂದ್ರೆ. ಅಲ್ಲಿ ಪ್ರೇಮ ಇಡೋದು, ಅದನ್ನು ತೋರಿಸೋದು ಎರಡೂ ಸೇರಿ ಭಕ್ತಿ. ತೋರಿಸೋದ್ರಲ್ಲಿ ಕ್ರಿಯೆ ಇದೆ, ಸೇವೆ ಇದೆ. ಅದಕ್ಕೆ ಆ ಕೆಲಸಕ್ಕೆ ದುಡ್ಡು ಕೇಳೋಲ್ಲ ಯಾರೋ. ಪ್ರೇಮವಿದ್ದ ಕೆಲಸಕ್ಕೆ ವ್ಯವಹಾರದಲ್ಲೂ ದುಡ್ಡು ಕೇಳೋಲ್ಲ, ಪರಮಾರ್ಥದಲ್ಲೂ ದುಡ್ಡು ಕೇಳೋಲ್ಲ. ಬೇರೆ ಪ್ರಯೋಜನ ಇಲ್ಲ. ಏನ್ ಪ್ರಯೋಜನ ಅಂದ್ರೆ ಪ್ರೇಮದ ಅಭಿವ್ಯಕ್ತಿಯೇ ಪ್ರಯೋಜನ, ಅದೇ ಆನಂದ. ಅದನ್ನ ಮದ್ಭಕ್ತೋ ಭವ ಅಂದ್ರೆ ಮದ್ಭಜನೋ ಭವ, ಮದ್ಯಾಜಿ ಮದ್ಯಜನಶೀಲೋ ಭವ. ನನ್ನನ್ನೇ ನನಗೋಸ್ಕರ ಯಜ್ಞ ದಾನ ತಪಸ್ಸುಗಳನ್ನು ಮಾಡು, ನನಗೋಸ್ಕರ ಎಲ್ಲ ಶಾಸ್ತ್ರೀಯ ಕರ್ಮಗಳನ್ನು ಮಾಡು, ಎಲ್ಲ ಕರ್ಮಗಳನ್ನು ನನಗರ್ಪಣೆ ಮಾಡು ಅಂತ ಹೇಳಿ ಕರ್ಮಯೋಗವನ್ನು ಹೇಳಿದ ಹಾಗೆ ಕೌಟುಂಬಿಕ ವ್ಯವಸ್ಥೆಯ ಕರ್ತವ್ಯ ಕರ್ಮ ಇರಬಹುದು. ಬಹಳ ಕಷ್ಟ ಈ ಕರ್ಮ ಇದೆಯಲ್ಲ, ಕಟ್ಟಾಕಿರುತ್ತೆ. ಅದನ್ನು ಭಗವಂತನೇ ಮಾಡ್ಬೇಕು ಅಂದ್ರೆ ಏನ್ ಬೇಜಾರಪ್ಪ. ಮಾಡಿದ್ದೇ ಮಾಡಿದ್ದೆ. ಅದು ಕ್ಲೀನಿಂಗ್ ಇದೆಯಲ್ಲ, ರಾಮ ಅಯ್ಯೋ ಏನು ಕ್ಲೇಶ್. ಪಾತ್ರೆ ತೊಳೆಯೋ, ನೆಲ ತೊಳಿ, ಬಟ್ಟೆ ತೊಳಿ, ಮನೆ ತೊಳಿ, ದೇಹ ತೊಳೆಯೋದೇ ಆಗ್ಬಿಡುತ್ತೆ. ಇರೋ ಸಮಯದಲ್ಲಿ ಅದಕ್ಕೆ ಮುಗಿಯೋದೇ ಇಲ್ಲ. ಹೋಗ್ಲಿ, 1 ದಿವಸ ಆಯ್ತು, ಮುಗಿದಾಯ್ತು, ಕ್ಲೀನ್ ಆಯ್ತು ಅಂತಿಲ್ಲ. ನಾಳೆ ತೊಳೆದ ಪಾತ್ರೆಯನ್ನು ಅಡಿಗೆ ಮಾಡಿ ಕೆಡಿಸಿ ಮತ್ತೆ ತೊಳಿಬೇಕು. ಅಡಿಗೆ ಮಾಡಿದ್ರೆ ಕೆಟ್ಟ ಹೋಗುತ್ತಾ ಇಲ್ವಾ ಪಾತ್ರೆ? ಮತ್ತೆ ತೊಳಿಬೇಕು, ಮತ್ತೆ ಅಡಿಗೆ
ಮತ್ತೆ ಯಾಕೆ ಹೋಗುತ್ತೆ ಗೊತ್ತಾಗಲ್ಲ. ಅದಕ್ಕೆ ನಮಸ್ಕಾರವನ್ನ ಮಾಡು ಅಂದ್ರೆ ನನ್ನಲ್ಲೇ ಎಲ್ಲವನ್ನು ಅರ್ಪಣೆ ಮಾಡು, ನನಗೆ ಬಗ್ಗು, ಯಾರ್ಯಾರಿಗೂ ಹೋಗ್ಲಿ, ಆ ದುಡ್ಡಿಗೆ ಕಾಸಿಗೆ ಕೆಲಸ ಕೊಡ್ರೆ ಅದು ಹೋಗ್ಲೇಬೇಡ, ಅಷ್ಟನ್ನು ಪರಮಾತ್ಮನಿಗೋಸ್ಕರ ಮಾಡು. ತತ್ರ ಏವಂ ವರ್ತಮಾನಃ, ಹೀಗೆ ಪರಮಾತ್ಮನಲ್ಲೇ ವಿಚಾರ ಮಾಡಬೇಕು ಅಂತ ಗುರುಗಳ ಕಾಲು ಹಿಡ್ಕೊಳ್ಳೋದು, ಪರಮಾತ್ಮನಲ್ಲೇ ಪ್ರೇಮವನ್ನು ಅಭಿವ್ಯಕ್ತಿ ಬಳಸ್ತಾ ಅವನ ಉಪಾಸನೆಯಲ್ಲೇ ಆನಂದ ಪಡೋದು, ಪರಮಾತ್ಮನಿಗೋಸ್ಕರ ನಮ್ಮ ನಿತ್ಯ ಕರ್ತವ್ಯಗಳನ್ನು ಮಾಡಿ ಅರ್ಪಣೆ ಮಾಡೋದು, ಪರಮಾತ್ಮನಲ್ಲೇ ಲೌಕಿಕ ಪ್ರಯೋಜನ ಎಲ್ಲವನ್ನು ಅವನಲ್ಲೇ ಕೇಳಬೇಕಾದ್ರೆ ಅವನಲ್ಲೇ ಕೇಳೋದು. ಹೀಗಿದ್ರೆ ವಾಸುದೇ ಏವ ಸಮರ್ಪಿತ ಸಾಧ್ಯ ಸಾಧನ ಪ್ರಯೋಜನ. ಪ್ರಯೋಜನ ಯಾವ ಲಿಂಗವಾ? ಪ್ರಯೋಜನ ಶಬ್ದ ಇಲ್ಲಿ ಪುಲ್ಲಿಂಗ ಪ್ರಯೋಜನ ಹಚ್ಚಿಲ್ಲ. ಯಾವ್ದು ಹೇಳ್ಬಿಟ್ಟೆ. ಸಾಧ್ಯ ಸಾಧನ ಪ್ರಯೋಜನ ಅಂತ ಮನುಷ್ಯನಿಗೆ ಇಡೀ ಜಗತ್ತಲ್ಲ ಇರೋದೆಲ್ಲ ಸಾಧ್ಯ ಸಾಧನ. ಸಾಧ್ಯ ಇದು ಯಾತಕ್ ಬರುತ್ತೆ ಅಂತ ಸಾಧನ, ಅದೇನುಂಟಾಗತ್ತೆ ಅದು ಸಾಧ್ಯ. ಅಕ್ಕಿ ಸಾಧನ, ಅಕ್ಕಿ ಸಾಧ್ಯ ಎರಡು ಹೌದು. ಭತ್ತ ಇಟ್ಕೊಂಡ್ರೆ ಅಕ್ಕಿ ಸಾಧ್ಯ, ಅನ್ನ ಇಟ್ಕೊಂಡ್ರೆ ಅಕ್ಕಿ ಸಾಧನ. ಈಗ ಅಕ್ಕಿಯಿಂದ ಅನ್ನವಾಗತ್ತೆ ಅಂತ ಹೇಳಿ ಅಕ್ಕಿ ಸಾಧನ, ಅನ್ನ ಸಾಧನ. ಈಗ ಜಗತ್ತೆಲ್ಲ ಸಾಧ್ಯ ಸಾಧನವಾಗಿಯೇ ನೋಡ್ತೀವಿ ನಾವು. ಆ ಸಾಧ್ಯ ಸಾಧನವೇ ಒಟ್ಟೆಲ್ಲ ಕಾರ್ಯಗಳಾಗೋದು. ಅಷ್ಟು ಸಾಧ್ಯ ಸಾಧನ ಪ್ರಯೋಜನವನ್ನು ಪರಮಾತ್ಮ ಹೊತ್ತಾಕ್ಬಿಡ್ರಿ. ಎಲ್ಲ ಅವನೇ, ಎಲ್ಲ ಸ್ವರೂಪ, ಸಾಧ್ಯ ಸ್ವರೂಪನು ಅವನೇ, ಸಾಧನ ಸ್ವರೂಪನು ಅವನೇ. ಆದ್ರಿಂದ ವಾಸುದೇವನಲ್ಲಿಯೇ ಒಪ್ಪಿಸಿದ ಸಾಧ್ಯ ಸಾಧನ ಪ್ರಯೋಜನ ಉಳ್ಳವನು. ವಾಸುದೇವೇ ಏವ ಸಮರ್ಪಿತ ಸಾಧ್ಯ ಸಾಧನ ಪ್ರಯೋಜನ. ಏನು ಎಲ್ಲಿವರೆಗೆ ಹೋಗುತ್ತೆ ಅಂದ್ರದು ಕೊನೆಯಲ್ಲಿ ಅರ್ಥವಾಗುವಂತಹ ಜ್ಞಾನವೂ ಸಾಧನ, ಮೋಕ್ಷವೂ ಸಾಧ್ಯ ಅಂತೀವಲ್ಲ, ಅದನ್ನು ಎಲ್ಲವನ್ನು ಒಪ್ಪಿಸಿ ಮಾಮೇವ ಏಷ್ಯಸಿ ಆಗಮಿಷ್ಯಸಿ, ನನ್ನ ಸ್ವರೂಪದಲ್ಲೇ ಸೇರ್ಬಿಡ್ತೀಯಾ, ನಾನು ನೀನು ಬೇರೆ ಅಲ್ಲ, ನೀನೇ ನಾನು ನಾನೇ ನೀನು ಅಂತ ಹೇಳಿ ಪರಮಾತ್ಮನ ಸ್ವರೂಪದಲ್ಲಿ ನೆಲೆ ನಿಂತು ಪರಮಶಾಂತಿಯನ್ನ ಪರಮಾನಂದವನ್ನು ಪಡ್ಕೊಳ್ತೀಯ. ಸತ್ಯಂತೆ ತವ ಪ್ರತಿಜಾನೆ, ನಿನಗೆ ಸತ್ಯವಾಗಿ ಮಾತು ಕೊಡ್ತೇನೆ, ಪ್ರತಿಜ್ಞೆ ಮಾಡಿ ಹೇಳ್ತೇನೆ. ಪ್ರತಿಜ್ಞಾನ್ ಕರೋಮಿ ಏತಸ್ಮಿನ್ ವಸ್ತುನಿ ಇತ್ಯರ್ಥ. ಈ ವಿಷಯದಲ್ಲಿ ನನಗೆ ಪ್ರತಿಜ್ಞೆ ಮಾಡಿ ಭಾಷೆ ಕೊಟ್ಟು ಹೇಳ್ತೇನೆ, ಮಾತು ಕೊಡ್ತಾ ಇದ್ದೇನೆ. ದಶರಥ ಕೈಗೆ ಮಾತು ಕೊಟ್ಟ ಅಂತ ಹೇಳ್ತೀವಲ್ಲ, ಅದಲ್ಲ, ಇದೇ ಪರಮಾತ್ಮನ ಮಾತು. ಏನು ಚೆನ್ನಾಗಿದೆ ಶಂಕರ ಭಾಷ್ಯ ಅಂದ್ರೆ ಅದ್ಭುತ. ಇಲ್ಲೇ ಈ ವಾಕ್ಯವೆಲ್ಲ ಗಟ್ ಮಾಡಬೇಕು. ಏವಂ ಭಗವತಃ ಯತಃ ಪ್ರಿಯೋಸಿಮೆ, ನೀನು ಬಹಳ ಪ್ರಿಯನಾಗಿದೀಯ ಅಂತ. ಯಾರ್ಯಾರು ಪ್ರಿಯರೋ ಪರಮಾತ್ಮನು ಅವರಿಗೆಲ್ಲ ಮಾತು ಕೊಟ್ಟು ಬಿಡ್ತಾನೆ. ಭಕ್ತರಿಗೆಲ್ಲ ಕೊಟ್ಟ ಮಾತಿದು. ಏವಂ ಭಗವತಃ ಸತ್ಯ ಪ್ರತಿಜ್ಞತ್ವಂ ಬುದ್ಧ್ವಾ ಭಗವದ್ಭಕ್ತೆ ಅವಶ್ಯಂ ಭಾವಿ ಮೋಕ್ಷ ಫಲಂ ಅವಧಾರ್ಯ ಭಗವಚ್ಚರಣೈಕ ಪರಾಯಣೋ ಭವೇತ್ ಇತಿ ವಾಕ್ಯಾರ್ಥಃ. ಭಗವದ್ಭಕ್ತಿಯೇ ನಿಜವಾದಂಥ ಸಾಧನ. ಅದೇ ಮೊದಲ ಮೆಟ್ಟಿಲಿನಿಂದ ಕೊನೆಯ ಮೆಟ್ಟಿಲವರೆಗೂ, ಮೊದಲನೇ ತರಗತಿಯಿಂದ ಕೊನೆಯ ತರಗತಿಗೂ ಇರಬೇಕಾದದ್ದು. ಅದರಲ್ಲಿ ಸ್ವಲ್ಪ ಶುದ್ಧತೆ ಇದೆ. ಕರ್ಮಯೋಗಿಯ ಪ್ರೇಮಕ್ಕೂ ತತ್ವಜ್ಞಾನಿಯ ಪ್ರೇಮಕ್ಕೂ ಒಂದು ಅನುಭವ ರೂಪವಾದ್ದು, ಒಂದು ಶ್ರದ್ಧಾ ರೂಪವಾದ್ದು, ಒಂದು ಭಾವನಾ ರೂಪವಾದ್ದು. ಅದು ಏನಾದ್ರೂ ಆಗಲಿ, ಪ್ರೇಮ ಅನ್ನೋದಂತೂ ನಿಜ. ಪ್ರೇಮ, ಭಗವಂತನಲ್ಲಿ ಪ್ರೇಮ ಇಡೋದು ಅನ್ನೋದು ಬಹಳ ಗಟ್ಟಿಯಾಗಿರ್ಬೇಕು. ಅದರಲ್ಲೇ ಆನಂದ ಪಡಬೇಕು, ಅದೇ ಸಂತೋಷ ಆಗ್ಬೇಕು. ತನ್ನ ಸ್ವರೂಪದಲ್ಲ, ಸರ್ವಾತ್ಮನಾದ ಎಲ್ಲೆಲ್ಲೂ ಇರುವ ಪರಮಾತ್ಮನಲ್ಲಿ ಎಲ್ಲಾ ರೂಪದಲ್ಲೂ ಎಲ್ಲಾ ಕಡೆಯಲ್ಲೂ ಅವನೇ ಇದ್ದಾನೆ. ಯತ್ ಪಶ್ಯಸಿ ಯತ್ ಶೃಣೋಷಿ ಯದ್ ವದಸಿ ಭಗವಾನ್ ವಾಸುದೇವ ಏವಾ. ಅಲ್ಲಿ 13ನೇ ಅಧ್ಯಾಯದಲ್ಲಿ ಒಂದ್ಸಲ ಹೇಳಿದ್ದ, ಮದ್ಭಕ್ತ ಏತದ್ ವಿಜ್ಞಾಯ ಅಂತ. ನನ್ನ ಭಕ್ತನಿಗೆ ಮಾತ್ರ ಇದು ತಿಳ್ಕೊಳಕ್ಕಾಗತ್ತೆ, ಬಾಕಿಯವ್ರಿಗೆ ತಿಳ್ಕೊಳಕ್ಕಾಗಲ್ಲ ಅಂತ. ಆದ್ರೆ ಪರಮಾತ್ಮನಲ್ಲಿ ಅಷ್ಟು ಆಳವಾದ ನಿಜವಾದ ಪ್ರೇಮ ಇರಬೇಕು. ಅದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ ಭಾಷ್ಯಕಾರರ ಭಕ್ತಿ. ಇದು ಭಗವಂತ ಸತ್ಯ ಪ್ರತಿಜ್ಞಾ, ಅವನು ಮಾತು ಕೊಟ್ಟ ಮೇಲೆ ಮತ್ತೆ ಎರಡಿಲ್ಲ. ಅವತ್ತಲ್ಲ, ವೇದದಲ್ಲೇ ಕೊಟ್ಟಿದ್ದಾನೆ, ವೇದದಲ್ಲಿ ಕೊಟ್ಟಿರೋದನ್ನು ಇಲ್ಲಿ ಹೇಳಿದ್ದಾರೆ ಅಷ್ಟೇ, ವೇದಾರ್ಥವೇ. ಆದ್ರಿಂದ ಹೀಗೆ ಸತ್ಯ ಪ್ರತಿಜ್ಞನಾದ ಭಗವಂತ ತಾನು ಮಾತು ಕೊಟ್ಟಿದ್ದಾನೇನೋ ನಾವು ಚೆನ್ನಾಗಿ ತಿಳ್ಕೊಂಡು, ಭಗವದ್ಭಕ್ತಿ ಅವಶ್ಯವಾಗಿ ಮೋಕ್ಷ ಫಲವನ್ನು ಕೊಡುತ್ತೆ, ತತ್ವಜ್ಞಾನವನ್ನು ಕೊಡುತ್ತೆ, ಎಲ್ಲ ಮೆಟ್ಟಿಲನ್ನು ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಭಗವದ್ಭಕ್ತಿ ಅನ್ನೋದು ಬಹಳ ಮುಖ್ಯ ಅಂತ ಭಾಷ್ಯಕಾರರು ಗೀತೆಯ ಸಾರವನ್ನು ಹೇಳಿದ್ದಾರೆ. ಅವಧಾರ್ಯ ನಿಶ್ಚಯ ಮಾಡಿ ಭಗವಚ್ಚರಣೈಕ ಪರಾಯಣೋ ಭವೇತ್.
ಭಗವಂತನಲ್ಲಿಯೇ ಶರಣಾಗತಿಯಾಗುವಂಥ ಒಂದು ಸ್ವಭಾವ ನಿಮ್ಮಲ್ಲಿ ಇದ್ದುಬಿಟ್ರೆ ಬಾಕಿ ಯೋಗ್ಯತೆ ಎಲ್ಲ ತಾನಾಗಿ ಒದಗಿಸ್ತದೆ. ಶರಣ ಅಂದ್ರೆ ಅವನೇ ಆಶ್ರಯ, ಅವನೇ ರಕ್ಷಕ, ಅವನೇ ಹೊಣೆ ಹೊತ್ಕೊಂಡವನು, ಅವನದ್ದೇ ಎಲ್ಲ. ಯಾರ ಆಗಿರೋದು ನಿಮ್ಮ ಮನಸ್ಸಲ್ಲಿ ಬರ್ಬೇಕಲ್ಲ. ಆಗಿದ್ದಾನೆ, ಪರಮಾತ್ಮನೇ ಎಲ್ಲ ಆಗಿದ್ದಾನೆ. ಏನ್ ಗೊತ್ತಾಗಿದೆ? ಬರೀ ಮೋಹ. ಇನ್ನೂ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಅದಾಗ್ಬೇಕು, ಇದಾಗ್ಬೇಕು, ಅದು ಮಾಡ್ಬೇಕು, ಇದು ಹೋಗೋದೇ ಇಲ್ಲ ಈ ಕೆಟ್ಟ ಚಾಳಿ. ಇನ್ನೊಂದ್ಸಲ ಭಾಷ್ಯವನ್ನು ಹೋದ್ರ ಮೊದಲಿಂದ. ಮನ್ಮನಾ ಭವ, ಮುಚ್ಚಿತ್ತೋ ಭವ, ಮದ್ಭಕ್ತೋ ಭವ, ಮದ್ಯಾಜಿನೋ ಮಜ್ಜನಶೀಲೋ ಭವ, ನಮಸ್ಕರೋ ನಮಸ್ಕಾರಂ ವೀ ಮಾಮೇವ ಗುರು, ತತ್ರ ಏವ ವರ್ತಮಾನಃ ವಾಸುದೇವೇವ ಸವಿತಾ ಸಾಧನ ಪ್ರಯೋಜನಃ ಮಾಮೇವ ಏಷಸಿ ಆಗಮಿಷ್ಯಸಿ. ಸತ್ಯಂ ವೇದ ಪ್ರತಿಜಾನೇ ಸತ್ಯಾಂ ಪ್ರತಿಜ್ಞಾಂ ಕರೋಮಿ ಏತಸ್ಯ ಸರ್ವಸ್ಮಿ ಯತಃ ಯತಃ ಪ್ರಿಯಃ ಅಸ್ಮಿ ದೇವೇ ಭಗವತಃ ಸತ್ಯಂ ಪ್ರತಿಜ್ಞಂ ಕೃತ್ವಾ ಭಗವದ್ಭಕ್ತೇ ಅವಶ್ಯಂ ಭಾವಿ ಮೋಕ್ಷ ಫಲಂ ಅವಧಾರ್ಯ ಭಗವದ್ಭಕ್ತೈಕಪರಾಯಣೋ ಭವೇತಿ ವಾಕ್ಯಾರ್ಥಃ. ಈಗ ಇಲ್ಲಿಂದ ಕರ್ಮಯೋಗದಿಂದ ಹಿಡಿದು ಆ ವಿಚಾರ ಮಾಡೋವರೆಗೂ ಅಷ್ಟೂ ಕರ್ಮಯೋಗದ್ದೇ ಫಲ. ಸತ್ವಶುದ್ಧಿ, ಜ್ಞಾನನಿಷ್ಠ, ಯೋಗ್ಯತಾ, ಜ್ಞಾನದಲ್ಲೇ ತಾತ್ಪರ್ಯವಾಗಿರೋದು ಅಷ್ಟು ಭಕ್ತಿ ಇದೆ ಫಲ. ಅದನ್ನ ನಿಶ್ಚಯವಾಗಿ ಕಂಡುಕೋಬೇಕು. ಇದಾದ ಮೇಲೆ ಮುಂದಿನ ಒಂದು ಮೆಟ್ಟನ್ನು ಹೇಳ್ತಾರೆ. ಅದು ಸರ್ವಾಭಿಮಾನ ತ್ಯಾಗ ರೂಪವಾದ ಸರ್ವಕರ್ಮದ ಸನ್ಯಾಸ. ಅದನ್ನು ಮುಂದಿನ ಶ್ಲೋಕ. ಎರಡೇ ಗೀತೆಯಲ್ಲಿ ಇರೋ ಸಾಧನ. ಕರ್ಮಯೋಗದಿಂದ ತತ್ವಜ್ಞಾನ ನೆಲೆ ನಿಲ್ಲೋವರೆಗೂ ಒಂದು, ತತ್ವಜ್ಞಾನಕ್ಕೋಸ್ಕರ ಸರ್ವಕರ್ಮ ಸನ್ಯಾಸ ಮಾಡೋದು. ಆಯ್ತು, ಓದೋ. ಅದನ್ನೇ ಕರ್ಮಯೋಗ, ಜ್ಞಾನಯೋಗ ಅಂತ ಎರಡೇ. ಸಾಂಖ್ಯ ಯೋಗ, ಬುದ್ಧಿ ಅಂತ ಕರ್ಮಯೋಗ ಅಂತ ಎರಡು ಹೇಳಿದ್ದಾರೆ. ಕರ್ಮಯೋಗ ನಿಷ್ಠಾಯಾ ಪರಮರಹಸ್ಯಂ ಈಶ್ವರ ಶರಣತಾಂ ಉಪಸಂಹೃತ್ಯ ಅಥ ಇದಾನೀಂ ಕರ್ಮಯೋಗ ನಿಷ್ಠಾ ಫಲಂ ಸಮ್ಯಕ್ ದರ್ಶನಂ ಸರ್ವವೇದಾಂತ ವಿಹಿತಂ ವಕ್ತವ್ಯಂ ಇತ್ಯಾಹ. ಕರ್ಮದ ಯೋಗದಲ್ಲೇ ತತ್ಪರನಾಗಿರ್ಬೇಕು. ಒಂದ್ ಸ್ವಲ್ಪ ಈಶ್ವರನಿಗೆ, ಒಂದ್ ಸ್ವಲ್ಪ ನಮಗೆ ಹಾಗೆ ಮಾಡೋ ಹಾಗಿಲ್ಲ. ಏನೇನು ಯತ್ಕರೋಷಿ ಯದಶ್ನಾಸಿ ಹೇಳಿದ್ ಬಿಟ್ರೆ ಅಷ್ಟೂ ಕೂಡ ಕರ್ಮಯೋಗವಾಗಿಯೇ ನಮ್ಮ ಚೇಷ್ಟೆಗಳೆಲ್ಲ ನಡಿಬೇಕು. ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಶಾಸ್ತ್ರೀಯ ಕರ್ಮ, ಕರ್ತವ್ಯ ಕರ್ಮ, ಲೌಕಿಕ ಕರ್ಮ, ಎಲ್ಲ ಕರ್ಮವನ್ನು. ಅದರ ಪರಮ ರಹಸ್ಯ ಏನಪ್ಪಾ ಅಂದ್ರೆ ಕರ್ಮಯೋಗದಲ್ಲಿ ಈಶ್ವರ ಶರಣಾಗತಿ, ಈಶ್ವರನಿಗೆ ಎಲ್ಲವನ್ನು ಸಮರ್ಪಣೆ ಮಾಡೋದು, ಈಶ್ವರನ ಪೂಜೆಯನ್ನು ಮಾಡೋದು, ಈಶ್ವರನೇ ಆಧಾರ, ಈಶ್ವರನೇ ಎಲ್ಲಕ್ಕೂ ರಕ್ಷಕ. ಈ ರೀತಿ ಈಶ್ವರ ಶರಣತ ಅದು ಅತ್ಯಂತ ರಹಸ್ಯ. ಕರ್ಮಯೋಗದ ನಿಷ್ಠೆಯಲ್ಲಿ ರಹಸ್ಯವಾದ ಯಾವುದು? ನಾಲ್ಕಿದೆ, ಆದ್ರೆ ಅದು ಈಶ್ವರ ಭಕ್ತಿಯೇ ಮುಖ್ಯ. ಫಲವನ್ನು ಅಪೇಕ್ಷೆ ಮಾಡದೇ ಇರೋದು, ಅಭಿಮಾನ ಇಟ್ಕೊಳ್ಳದೆ ಇರೋದು, ದ್ವಂದ್ವ ಶ್ರೇಷ್ಠವಾಗಿರೋದು ಅಂತ ಹೇಳ್ತಾರೆ. ಆದ್ರೆ ಈಶ್ವರ ಶರಣತಾಂ ಪರಮ ರಹಸ್ಯ, ಈಶ್ವರ ಶರಣಾಗತಿಯೇ ಪರಮ ರಹಸ್ಯ ಅಂಥೇಳಿ ಅದನ್ನು ಹೇಳಿ, ಈಗ ಅದರಿಂದ ಬರೋದಿದೆಯಲ್ಲ, ಈ ರೀತಿ ಕರ್ಮಯೋಗಾನುಷ್ಠಾನವನ್ನ ಮಾಡಿದ್ರಿಂದ ಅಥ ಇದಾನೀಂ ಕರ್ಮಯೋಗ ನಿಷ್ಠಾಫಲಂ ಸಮ್ಯಕ್ ದರ್ಶನ. ಕರ್ಮಯೋಗದಲ್ಲೇ ತತ್ಪರ್ಯಾಗಿದ್ರೆ ಮುಂದೆ ಅಲ್ಲಿವರೆಗೂ ಬಂದಿರ್ತಾನ ಅವನು, ಶ್ರವಣ ಮನನ ನಿಧ್ಯಾಸನವರೆಗೂ ಬಂದ. ಆದ್ಮೇಲೆ ಸಮ್ಯಕ್ ದರ್ಶನ ಖಂಡಿತ ಆಗಿ ಆಗತ್ತೆ ಅಂತ ಹೇಳಿ ಸಮ್ಯಕ್ ದರ್ಶನವೇ ಸರ್ವ ವೇದಾಂತದಲ್ಲಿ ವಿಹಿತವಾದದ್ದು. ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೀಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ. ಅದೇನು ಪ್ರತಿಜ್ಞೆ ಮಾಡ್ಬಿಟ್ರು ನಮ್ಮ ಭಾಷ್ಯಕಾರರು. ಈ ಸಮ್ಯಕ್ ದರ್ಶನಕ್ಕೋಸ್ಕರವೇ ಸರಿಯಾಗಿ ಪ್ರಪಂಚವನ್ನು ನೋಡ್ಬೇಕಣ. ಮಿಥ್ಯಾದೃಷ್ಟಿ, ತಪ್ಪಾಗಿ ನೋಡ್ತೀರಿ. ತಪ್ಪಾಗಿ ನೋಡಿದ ಮೇಲೆ ತಪ್ಪಾದ ಆಸೆ, ತಪ್ಪಾದ ಅಭಿಮಾನ, ತಪ್ಪಾದ ಪ್ರೇಮ, ತಪ್ಪಾದ ಚೇಷ್ಟೆಗಳು ಎಲ್ಲ ಸರಿ ಅಂತ ಸಮರ್ಥನೆ ಬೇರೆ. ಅದರಲ್ಲಿ ತಪ್ಪು ಮಾಡಿದ್ದಲ್ದೆ ಅದು ಮಾಡ್ಬೇಕಲ್ವಾ ಅಂತ ಬೇರೆ ವಾದ ಬೇರೆ. ಸಮ್ಯಕ್ ದರ್ಶನ ಮಾಡ್ಕೊಂಡ್ರೆ ಮಿಥ್ಯಾ ದರ್ಶನದಲ್ಲಿದ್ದು, ಆ ಮಿಥ್ಯಾ ದರ್ಶನದಲ್ಲಿ ಏನು ಪ್ರೇಮ ಜಾರಿತೋ ಹೋಗ್ಬೇಕು, ಮಾಡ್ಬೇಕು. ಈ ರೀತಿ ಸಮ್ಯಕ್ ದರ್ಶನವನ್ನೇ ಸಕಲ ವೇದಾಂತಗಳಲ್ಲೂ ವಿಧಾನ ಮಾಡಿದೆ. ಶಾಸ್ತ್ರ ಪ್ರಪಂಚನು ಸರಿಯಾಗಿ ನೋಡೋದನ್ನು ಒಂದು ಕಲಿಸ್ಕೊಡತ್ತಷ್ಟೆ. ಮುಂದೆಲ್ಲ ನಿಮ್ದೆ ಪ್ರೇಮವನ್ನು ಸರಿಯಾಗಿ ಮಾಡೋದು ಅದೆಲ್ಲ ನಿಮಗೆ ಸೇರಿದು.
ಪ್ರಪಂಚವನ್ನ ನಮ್ಮ ಸಾಕ್ಷಿ ಸ್ವರೂಪವಾಗಿ ನಿಂತು ನೋಡಿದ ಕೂಡಲೇ ಪ್ರಪಂಚವೆಲ್ಲ ಸಾಕ್ಷಿ ಸ್ವರೂಪ ಕಾಣುತ್ತೆ. ಅಲ್ಲಿಂದ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕಾಗಿಲ್ಲ, ಯಾಕಂದ್ರೆ ಗೊತ್ತಾಗ್ಬಿಡುತ್ತಲ್ಲ ಎಲ್ಲವೋ. ಯತ್ರತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ರ ಕೋಮೋಹ ಕಶ್ಯೋಕಃ ಏಕತ್ವಮನುಪಶ್ಯತಃ ಅಲ್ವನಾ. ಯಾವಾಗ ಎಲ್ಲವೂ ಆತ್ಮನಾಗಿ ಸಮ್ಯಕ್ ದರ್ಶನ ಅನ್ನೋದು ಕಂಡುಕೊಳ್ತೋ ಅಲ್ಲಿಂದ ಮುಂದಕ್ಕೆ ಮಾತಾಡ್ಬೇಕಾಗಿಲ್ಲ. ಅವನು ಹೇಗೆ ನಡ್ಕೊಂಡ್ರು ಅದು ಸಾಧನವೂ ಹೌದು, ಫಲವೂ ಹೌದು, ಎಲ್ಲವೂ ಹೌದು. ಈ ರೀತಿ ಕರ್ಮಯೋಗದ ನಿಷ್ಠೆಯನ್ನ ತತ್ವಜ್ಞಾನದವರೆಗೆ ಸೂತ್ರದಂತೆ ಹೇಳ್ಕೊಂಡು ಹೋಗಿದ್ದಾರೆ ಗೀತೆಯಲ್ಲಿ. ಅದೇ ಗೀತೆಯ ರಹಸ್ಯ. ಮೊದಲು ಕರ್ತವ್ಯವನ್ನ ಹೇಗೆ ಮಾಡಬೇಕು ಅಂತ ಶುರು ಮಾಡಿದ್ದು, ಆಮೇಲೆ ಭಾವನಾರೂಪವಾದ ಪ್ರೇಮವನ್ನು ಎಲ್ಲಿಡಬೇಕು ಅಂತ ಹೇಳಿದ್ದು, ಆಮೇಲೆ ವಿಚಾರವಾದಂತಹ ಅನುಭವ ಪ್ರಧಾನವಾದ ಶ್ರವಣ ನಿಧ್ಯಾಸನವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದು. ಇಷ್ಟೂ ಕೂಡ ಗೀತೆಯ ರಹಸ್ಯವಾದಂಥದ್ದು. ಆ ರಹಸ್ಯವನ್ನು ಹೇಳಿ ಈಗ ಆ ಸಮ್ಯಕ್ ದರ್ಶನ ನಿಷ್ಠೆಯನ್ನು ಹೇಳಬೇಕು ಅಂತ ಹೇಳಿ ಪರಮಾತ್ಮ ಸಮ್ಯಕ್ ದರ್ಶನವೇ ಸನ್ಯಾಸ, ಸನ್ಯಾಸವೇ ಸಮ್ಯಕ್ ದರ್ಶನ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸಕಲ ಧರ್ಮಗಳನ್ನು ಬಿಡುವುದ, ಅಲ್ಲೇ ಧರ್ಮಗಳನ್ನು ಅಧರ್ಮಗಳನ್ನು ಅಂತ ಎರಡನ್ನೂ ಸೇರಿಸಿ ಹೇಳಿದ್ದಾನೆ. ಭಾಷ್ಯಕಾರರು ಬರೀತಾರೆ ಎಲ್ಲ ಧರ್ಮಗಳನ್ನು ಬಿಟ್ಟಾಕು. ಅಲ್ಲಿ ಕರ್ತವ್ಯ ಮಾಡಬೇಕೋ ಇದು ಕರ್ತವ್ಯ, ದುಡಿಮೆ ಮಾಡಬೇಕೋ ಅದು ಕರ್ತವ್ಯ, ಮಕ್ಕಳನ್ನು ಬೆಳೆಸ್ಬೇಕೋ ಅದು ಕರ್ತವ್ಯ, ಎಷ್ಟು ಕರ್ತವ್ಯ ಇದೆಯೋ ಎಷ್ಟು ನಿಮಗೆ ವಿಧಾನ ಮಾಡಿ ಎಲ್ಲ ಬಿಟ್ಟಾಕ್ರಿ. ಟೈಮ್ ಚೆನ್ನಾಗಿ ಉಳ್ಕೊಳ್ಳುತ್ತೆ ಅಂತ. ಏನು ದೇಹಕ್ಕೆ ಎಷ್ಟೋ ಅಷ್ಟು ಕಡಿಮೆ ತಗೊಳ್ಳಿ, ಒಂದಿಷ್ಟು ಸಾಕು. ದೇಹ ಉಳಿಸ್ಕೊಳ್ಳೋಕೆ ಎಷ್ಟೋ ಅಷ್ಟು ತಗೊಂಡು ಫುಲ್ ಟೈಮ್. ಪೂರ್ಣಾವಧಿಗೆ ಬೆಲೆ, ಅಲ್ಪಾವಧಿಗೆ ಅಲ್ಪಾವಧಿ ಏನಾಗ್ಬಿಡುತ್ತೆ ಅಂದ್ರೆ ಆ ಕಡೆಗೂ ಅರ್ಧ ಈ ಕಡೆಗೂ ಅರ್ಧ. ಅದು ಪ್ರಪಂಚದ್ದೂ ಬೇಕು, ಇದೂ ಸ್ವಲ್ಪ ಬೇಕು. ಅದು ಅಲ್ಪಾವಧಿಗೆ ಅಷ್ಟು ಬೆಲೆ ಇಲ್ಲ. ಅದು ಪೂರ್ಣಾವಧಿ ಬರೋಕ್ಕೋಸ್ಕರ ಅಲ್ಪಾವಧಿ ಮಾಡ್ಕೊಳ್ಳಿ, ಪರವಾಗಿಲ್ಲ, ಅದು ಬೇಡ ಅನ್ನಲ್ಲ. ಅದು ಪೂರ್ಣಾವಧಿ ಆದ್ಮೇಲೆ ನೀವು ಅಲ್ಪಾವಧಿ ಕೊಟ್ಟದ್ದಕ್ಕೆ ಒಂದು ಸ್ಥಾನ. ಅಂದ್ರೆ ಪಾರ್ಟ್ ಟೈಮ್ ಬಂದಿದ್ದೀರಲ್ಲ, ಪಾರ್ಟ್ ಟೈಮಿಗೆಲ್ಲ ಫುಲ್ ಟೈಮ್ ಆದ ಹೊರತು ಬೆಲೆ ಇಲ್ಲ. ಫುಲ್ ಟೈಮ್ ಆಗ್ಬೇಕು. ಸರ್ವೇಚತೆಯೋ ಸರ್ವಧರ್ಮ ಮಾಮೇಕಂ ಶರಣಂ ವ್ರಜ ಅಂದ್ರೆ ನನ್ನನ್ನೇ ಆತ್ಮನಾಗಿ ಕಾಣುವಂತ ಅರ್ಥ. ನಾನೇ ಪರಮಾತ್ಮನೋ ಪರಮಾತ್ಮನೇ ನಾನು ಅನ್ನುವಂತಹ ಅನುಭವವನ್ನು ಕಂಡುಕೊಂತ ಅರ್ಥ. ಇಲ್ಲಿ ಶರಣಾಗತಿ ಹೇಳ್ತಾ ಇಲ್ಲ, ಹಿಂದೆ ಶರಣಾಗತಿ ಹೇಳಿದ್ದಾಯ್ತು. ಕೇಳ್ತಾ ಇದ್ದಾರೆ ಪಾರ್ಟ್ ಟೈಮ್ ಇಂದ ಫುಲ್ ಟೈಮ್ ಯಾವಾಗ ಹೆಂಗ್ ಹೋಗುತ್ತೆ ಅದು ಕಷ್ಟ ಗುರುಗಳೇ. ಅದು ಹೋಗ್ತಾನೆ ಇರುತ್ತೆ, ಅದು ಹೋಗ್ತಾನೆ ಇರುತ್ತೆ, ಅದು ಇನ್ನಷ್ಟು ಇದಾಗ್ತಾ ಇರುತ್ತೆ, ಕಷ್ಟ. ನೀವು ಏನ್ ಮಾಡ್ಕೊಂಡಿದ್ರೆ ಪೋಸ್ಟ್ ಪೋನ್ ಮಾಡ್ತಾ ಇದ್ದೀರಿ. ಇದಾಗ್ಲಿ, ಈ ಕರ್ತವ್ಯ ಮುಗಿಲಿ, ಅದಾದ್ಮೇಲೆ ಬರ್ತೇನೆ, ಅದಾದ್ಮೇಲೆ ಕೊಡ್ತೇನೆ ಅಂತ. ಆ ಪೋಸ್ಟ್ ಪೋನ್ ನಿಮ್ ಮನಸ್ಸಲ್ಲಿದೆ. ಇನ್ನೊಬ್ಬ ಬರಿತಾ ಇದ್ದಾನಲ್ಲ ನಿಮ್ಮ ಆಯುಷ್ಯ ಇದನ್ನೆಲ್ಲ ಆರೋಗ್ಯನ, ಅವನು ಕೇಳಲ್ಲ, ಅವನು ಬಂದ್ಬಿಡ್ತಾನ. ಬೇರೆ ಗುರುಗಳೇ, ಕರ್ಮಯೋಗ ಮಾಡ್ತಾ ಇರ್ಬೇಕು, ಚೆನ್ನಾಗ್ ಕೆಲಸ ಮಾಡು ಚೆನ್ನಾಗ ಅಂತ ಒಂದ್ ಕಡೆಯಿಂದ ಲೆಕ್ಚರ್, ಒಂದ್ ಕಡೆಯಿಂದ ಎಲ್ಲ ಬಿಡ್ಬೇಕು. ಅದು ಒಂದನೇ ತರಗತಿ ಸೇರ್ಬೇಕಲ್ಲ, ಸೇರ್ದೆ ಹೋದ್ರೆ ಮುಂದಿನ ತರಗತಿಗೆ ಬರೋಲ್ಲ. ಒಂದನೇ ತರಗತಿ ಪಾಸ್ ಯಾವಾಗ ಆಗೋದು ಅದು ಗೊತ್ತಾಗಲ್ಲ, ಗೊತ್ತಾಗ್ತಾ ಇಲ್ಲ. ಇದು ಕಷ್ಟ ಇದೆ, ಇದು ಉತ್ತರ ಹೇಳೋದು ಕಷ್ಟ. ಅದು ಟೈಮ್ ಕೊಟ್ಟಿಲ್ಲ ಅವರು. 1 ವರ್ಷ ಆಯ್ತು ಅಥವಾ ಹಾಗೆ ಪಾಸ್ ಹೇಳ್ತಾರೆ. ಏನ್ರೆ ಯಾವಾಗ ಪಾಸ್ ಮಾಡ್ತೀರಾ? ಪಾಸ್ ಆಗಿದ್ದೀರಂತೆ ಎಲ್ಲ ಪಾಸ್. ಗುರುಗಳು ಎಲ್ರನ್ನು ಹಾಗೆ ಒಟ್ಟಿಗೆ ಪಾಸ್ ಮಾಡ್ಬಿಟ್ಟಾರೆ. ಹೀಗೆ ನನ್ನನ್ನೇ ಶರಣ ಹೊಂದು ಅಂದ್ರೆ ಪರಮಾತ್ಮನನ್ನೇ ಆತ್ಮನೆಂದು ತಿಳಿ ಅಂತ ಅರ್ಥ. ಇದಕ್ಕೆ ನನ್ನನ್ನೇ ಶರಣಾಗತನಾಗು ಅಂದ್ರೆ ಕಾಲು ಹಿಡ್ಕೊಂತಲ್ಲ. ಹೊರಗಡೆ ವ್ಯವಹಾರದಲ್ಲಿ ಗುರುಗಳಿಗಾದ್ರೆ ಸರಿ, ಗುರುಗಳ ಹತ್ರ ಹೋಗ್ಬೇಕು, ಜೊತೆಲಿ ಇರ್ಬೇಕು, ಕಾಲು ಹಿಡ್ಕೋಬೇಕು, ಅವ್ರ ಮನಸ್ಸಲ್ಲಿ ಇರೋದನ್ನ ಅವ್ರು ಹೇಳದೆ ಚೆನ್ನಾಗಿ ಮಾಡ್ಬೇಕು. ಅವ್ರು ಏನ್ ಬೇಕು ಅಂತ ಕೇಳಬಾರ್ದು. ನಾವಾಗಿ ನಮ್ಮ ಪ್ರೇಮದಿಂದ ಅವ್ರು ಯಾವಾಗ ಏನೇನಾಗಬೇಕು ಮಾಡಿ ಸೇವೆ ಮಾಡ್ಬೇಕು. ಅದು ಬಹಳ ಕಷ್ಟ. ಅದು ಬಯಸ್ಕೋತಾರೆ. ಅದು ನಿಜವಾಗಿ ಮನುಷ್ಯನಿಗೆ ಮನಸ್ಸಿನ ನಿರ್ವಿಕಾರತೆ, ಆ ತಾಳ್ಮೆ ಬರಬೇಕಾದ್ರೆ ಗುರುಗಳ ಹತ್ರ ಏಡ್ ತಿನ್ಬೇಕು, ಆವಾಗ ಗೊತ್ತಾಗತ್ತೆ. ಹೀಗೆ ನನ್ನನ್ನೇ ಶರಣಾಗತನಾಗು, ನಾನು ನಿನ್ನ ಎಲ್ಲ ಪಾಪಗಳನ್ನು ಅಂದ್ರೆ ಇಲ್ಲಿ ನೋಡು, ಮುಂಚೆ ಧರ್ಮ ಹೇಳಿದ,
ಇಲ್ಲಿ ಪಾಪ ಅಂದ. ಇಲ್ಲಿ ಪಾಪ ಅಂದ್ರೆ ಪುಣ್ಯ ಪಾಪಗಳೆರಡು, ಅಲ್ಲಿ ಧರ್ಮ ಅಂದ್ರೆ ಧರ್ಮಗಳೆರಡು. ಪೂರ್ವಾರ್ಧದಲ್ಲಿ ಧರ್ಮ ಅಂದ್ಯಾನೆ, ಉತ್ತರಾರ್ಧದಲ್ಲೇ ಪಾಪ ಅಂತ ಹೇಳಿದಾನೆ. ಎರಡೂ ಪಾಪವೇ, ಧರ್ಮಗಳು ಎರಡೂ ಅಧರ್ಮವೇ. ಎಲ್ಲ ಪಾಪಗಳಿಂದಲೂ ಅಂದ. ಎಲ್ಲ ಅಂದ್ರೆ ಹಿಂದೆ ಮಾಡಿದ್ದು, ಈಗ ಮಾಡ್ತಾ ಇರೋದು, ಮುಂದೆ ಮಾಡೋದು ಎಲ್ಲ ಬಿಡಿಸ್ತೀನಿ ಅಂದ. ಹ್ಯಾಕ್ ಬಿಡಿಸ್ತಾನೆ? ಯಾವತ್ತು ಮಾಡಿರೋನೇ ಅಲ್ಲ ನೀವು ಪಾಪಗಳನ್ನ ಪುಣ್ಯವನ್ನ ಅಂತ ಅದನ್ನ ತಿಳಿಸ್ಕೊಡ್ತಾನೆ. ಪಾಪವನ್ನ ತೆಗೆದು ಗುಡಿಸೋದಿಲ್ಲ. ಅದನ್ನ ಎಂದೆಂದೂ ನೀವು ಯಾವತ್ತೂ ಪಾಪವನ್ನು ಮಾಡಿಲ್ಲ, ಪುಣ್ಯವನ್ನು ಮಾಡಿಲ್ಲ. ಕಿಮಹಂ ಸಾಧುನಾ ಕರವಂ, ಭೇ ಸುಕೃತೆ ದುಷ್ಕೃತೆ ಅಂತ ಹೇಳ್ತಾನಲ್ಲ. ಸುಕೃತ ದುಷ್ಕೃತೆ ತರತಃ, ಬಹಳ ಒಳ್ಳೆ ಮಾತು. ಹೀಗೆ ಪಾಪಗಳನ್ನೆಲ್ಲ ಬಿಡಿಸ್ಬಿಡ್ತೇನೆ, ನೀನು ದುಃಖ ಪಡಬೇಡ, ಯೋಚನೆ ಮಾಡಬೇಡ. ಈಶ್ವರ ಶರಣಾಗತಿಯಿಂದ ಹಿಡಿದು ಸರ್ವ ಅಭಿಮಾನಗಳನ್ನು ಬಿಡೋದು. ಇಲ್ಲಿ ರಹಸ್ಯವಾದ ಎರಡೇ ಕಂಡ್ರೆ, ಪರಮಾತ್ಮನಲ್ಲಿ ಆಳವಾದ ಪ್ರೀತಿ, ಪ್ರಪಂಚದಲ್ಲಿ ಅಭಿಮಾನ ತ್ಯಾಗ. ಇದು ಎರಡು, ಒಂದು ಸನ್ಯಾಸ ಅಂತ ಹೆಸರು, ಒಂದು ಯೋಗ ಅಂತ ಹೆಸರು. ಎರಡು ಜೊತೆಯಾಗಿ ಹೋಗುತ್ತೆ. ನೀವು ಎಷ್ಟು ಆಳವಾಗಿ ಹಚ್ಕೋತೀರೋ ಅಷ್ಟು ತಾನಾಗಿ ಬಿಟ್ಟು ಹೋಗೋದು ಗೊತ್ತಾಗತ್ತೆ ನಮ್ಗೆ. ಎರಡು ಕಡೆ ಪ್ರೀತಿ ಇಡೋಕ್ ಬರೋಲ್ಲ. ಪರಮಾತ್ಮ ರೂಲ್ಸ್ ಮಾಡ್ಬಿಟ್ಟಿಯಾನೆ. ಒಂದ್ ಕಡೆ ಪ್ರೀತಿ ಇಟ್ರೆ ಇನ್ನೊಂದು ಮರ್ತೇ ಹೋಗ್ಬಿಡುತ್ತೆ. ಇದೇ ಅನ್ನೋದೇ ಮರ್ತ ಹೋಗುತ್ತೆ. ತಾನಾಗಿ ಅಭಿಮಾನವೂ ಹೋಗುತ್ತೆ, ಹೋದ್ರು ಹೋಯ್ತು. ಅದಾಗಿ ಬಿಟ್ಟು ಹೋಗೋದು ನಾವಾಗ್ಬಿಟ್ರೆ ಏನ್ ತಪ್ಪೇನು ಅಂತಾರೆ ಅಲ್ವಾ? ಅದಾಗಿ ಬಿಟ್ಟು ಹೋಗೋದು ಉಂಟು ಪ್ರಪಂಚದಲ್ಲಿ. ಅದು ಅನುಗ್ರಹ, ಈಶ್ವರ ಅನುಗ್ರಹ ಇದ್ರೆ ಎಲ್ಲವೂ ತಾನಾಗಿ ಬಿಟ್ಟು ಹೋಗುತ್ತೆ. ನಾವಾಗಿ ಬಿಡ್ಬೇಕಾಗತ್ತೆ. ಯಾವ್ದು ಸರಿ? ನಾವಾಗಿ ಬಿಡೋದು ಉತ್ತಮ. ಅದು ಧೈರ್ಯ ಇರುತ್ತೆ ನಾವಾಗ್ಬಿಟ್ರೆ. ಅದಾಗ್ಬಿಟ್ಟು ಹೋದ್ರೆ ಅಯ್ಯೋ ಬಿಟ್ಟು ಹೋಗ್ಬಿಡ್ತಲ್ಲಪ್ಪ, ಕಳ್ಕೊಂಡು ಬಂದು ತಲೆ ಹಚ್ಕೊಂಡ್ಬಿಡ್ಬೋದು. ಎಲ್ಲಿಗೂ ಹಚ್ಕೊಳ್ಳಲ್ಲ. ದುಃಖ ಪಡಬೇಡ, ಎಲ್ಲ ಬಂಧನಗಳನ್ನು ಬಿಡಿಸ್ತೇನೆ, ಸಕಲ ಕ್ಲೇಶಗಳನ್ನು, ಸಕಲ ದುಃಖಗಳನ್ನು ಎಲ್ಲ ಬಿಡಿಸ್ಬಿಡ್ತೀನಿ ಇಂದ. ಸರ್ವಧರ್ಮಾನ್ ಹೋದ್ರಪ್ಪ. ಸರ್ವೇ ಚತೆ ಧರ್ಮಾಶ್ಚ ಸರ್ವಧರ್ಮಾ. ಯಾವ ಸಮಾಸವ? ದ್ವಂದ್ವ. ಕರ್ಮಧಾರ್ಯ ಕಡಲಿ ದ್ವಂದ್ವ ಆಡಲಿ. ಕರ್ಮಧಾರ ಅಲ್ವನ? ಕರ್ಮಧಾರ ಭಿನ್ನ ವಸ್ತು ಆಗ್ಬೇಕು. ಅವನ್ ಸರ್ವಧರ್ಮ. ಇಲ್ಲಿ ಧರ್ಮ ಶಬ್ದಕ್ಕೆ ಬಹುರಿ ಆದ್ರೆ ಅನಿಶ್ ಬರ್ತಿತ್ತು. ಧರ್ಮಾನು ಧರ್ಮ ಏವಂ ಧರ್ಮಾಣಃ ಅಂತ. ಆದ್ರೆ ಇಲ್ಲಿ ಕರ್ಮಧಾರಿ ಆದ್ರಿಂದ ಮಾಡ್ಲಿಲ್ಲ, ಸರ್ವಧರ್ಮಾನಂದ. ಕರ್ಮಧಾರೆಯ ಸಮಾಸದಲ್ಲಿ ಧರ್ಮ ಶಬ್ದಕ್ಕೆ ಧರ್ಮಾದನಿಚ್ ಕೇವಲ ಅಂತ ಒಂದು ಸೂತ್ರ ಇದೆ. ನಕಾರ ಅಂತ ಆಗ್ಬೇಕಾಗಿತ್ತು. ಕರ್ಮಧಾರೆಯ ಅನಿಚ್ ಬರದೆ ಹೋದ್ರೆ ಅಕಾರ ಅಂತ, ಅನಿಚ್ ಬಂದ್ಬಿಟ್ರೆ ನಕಾರ ಅಂತ ಆಗ್ಬಿಡುತ್ತೆ. ನಕಾರ ಅಂತ ಆದ್ರೆ ಧರ್ಮಣಃ ಅಂತ ಆಗತ್ತೆ. ಧರ್ಮ ಶಬ್ದಕ್ಕೆ ಹಾಗೆ ರೂಲ್ಸ್ ಇದೆ. ಬಹುರಿ ಮಾಡಿದ್ರೆ ಹಾಗೆ. ಧರ್ಮಾದನಿಚ್ ಕೇವಲ ಅಂತ ಒಂದು ಸೂತ್ರ ಇದೆ. ಧರ್ಮ ಶಬ್ದಕ್ಕೆ ಅನಿಚ್ ಸೇರ್ಕೊಳ್ಳುತ್ತೆ, ಒಂದೇ ಒಂದು ಪದ ಉಪಪದ ಇದ್ರೆ ಅಂತ. ಬಹುರಿ ಮಾಡ್ಬೇಕು. ಧರ್ಮ ಶಬ್ದೇನ ಹತ್ರ ಅಧರ್ಮೋಪಿ ಗೃಹ್ಯತೆ. ಇಲ್ಲಿ ಧರ್ಮ ಅಂದ್ರೆ ಅಧರ್ಮವನ್ನು ಮುಂಚೆನೆ ಅಧರ್ಮ ಬಿಟ್ಟಿರ್ತಾರೆ. ಬಹುರಿ ಮಾಡ್ರೆ ಅದ ಬಹುರಿ ಹೇಳಿದೆ. ಇಲ್ಲ, ಕರ್ಮಧಾರಯ ಅನ್ನೋದು ಬೇರೆ ಇಲ್ಲ, ತತ್ಪುರುಷನೇ. ತತ್ಪುರುಷ ಸಮಾನಾಧಿಕರಣ ಕರ್ಮಧಾರಯ ಅಲ್ವನ? ಎಲ್ಲ ಸೂತ್ರ ಎಲ್ಲ ಬಾಯಲೇ ಇದೆ. ಧರ್ಮ ಶಬ್ದದಿಂದ ಇಲ್ಲಿ ಅಧರ್ಮವನ್ನು ತಗೋಬೇಕು ಅಂದ್ರೆ ಮೊದಲೇ ಇವನು ಈ ದಾರಿಗೆ ಬರುವಾಗ ಅಧರ್ಮದ ಬಿಟ್ಟಾಗಿದ್ದಾರೆ. ಆದ್ರಿಂದ ಧರ್ಮಗಳನ್ನು ಬಿಡಿಸ್ತೇನೆ ಎಂದ. ತತ್ಪುರುಷ ಅದ ಕರ್ಮಧಾರ ತತ್ಪುರುಷದ ಒಳಭೇದ. ಹಾಗೇನಿಲ್ಲಪ್ಪ. ತತ್ಪುರುಷ ಎಲ್ಲ ದಶರಥಸ್ಯ ಪುತ್ರ ಯಾವ ಸಮಾಸ? ದಶರಥಸ್ಯ ಪುತ್ರ ದಶರಥ ಪುತ್ರ. ಅದು ವಿಶೇಷ ಹೇಳ್ಬೇಕಲ್ವಾ? ವಿಭಕ್ತಿ ತತ್ಪುರುಷ ಹೇಳ್ಬೇಕು. ಒಂದನ್ನ ತತ್ಪುರುಷ ಅಂತೀರಿ, ಬಾಕಿ ಇದಕ್ಕೆಲ್ಲ ತತ್ಪುರುಷ ಅಲ್ಲ, ವಿಶೇಷ ಹೇಳ್ಬೇಕು ಅಂತೀರಿ. ಸರಿಪ, ವಿಶೇಷ ಕರ್ಮಧಾರೆಯ ಸರಿ. ಎಲ್ಲವೂ ತತ್ಪುರುಷ ಅಂತ ಹೇಳಿ ತತ್ಪುರುಷ ಸಮಾನಾಧಿಕರಣ ಕರ್ಮಧಾರೆಯ
ಇದು ಗತಿ ಸಮಾಸ ನೈತತ್ ಪುರುಷ ಎಲ್ಲ ಅದರದ್ದೇ ಬೇರೆ ಬೇಡ ಈ ವ್ಯಾಕರಣ. ಈಗ ಅಧರ್ಮವನ್ನೂ ಬಿಡಿಸ್ತೇನೆ, ಧರ್ಮವನ್ನೂ ಬಿಡಬೇಕು, ಅಧರ್ಮವನ್ನೂ ಬಿಡಬೇಕು ಅಂದ್ರು. ಇವನಾಗಿ ಆ ಧರ್ಮ ಬಿಟ್ಟಿರ್ತಾನೆ ಅಂತೇಳಿ ಧರ್ಮಗಳನ್ನು ಬಿಡಬೇಕು. ನೈಷ್ಕರ್ಮ್ಯಸ್ಯ ವಿವಕ್ಷಿತತ್ವ, ನೈಷ್ಕರ್ಮ್ಯವಾದ ಆತ್ಮನ ಸ್ವರೂಪದ ನಲಿಬೇಕು. ನಿರ್ಗತಾನಿ ಕರ್ಮಾಣಿ ಯಸ್ಮಾತ್ ಸಹ ನಿಷ್ಕರ್ಮಣೋ ಭಾವ ನೈಷ್ಕರ್ಮ್ಯಂ. ಎಲ್ಲ ಕರ್ಮಗಳನ್ನು ಯಾವಾಗಲೂ ಬಿಟ್ಟಿರುವಂಥ, ಒಂದು ಚೂರು ಅಲುಗಾಡದೆ ಕಂಪನವಿಲ್ಲದೆ ವಿಕಾರವಿಲ್ಲದೆ ಇರುವ ಆತ್ಮನ ಸ್ವರೂಪವೇ ತಾವಾಗ್ಬೇಕಾದ್ರೆ ಅದ್ರಾಗಾಗ್ಬೇಕು. ನೀವು ಆತ್ಮನು ಹೇಗಿದಾನೋ ನಮ್ಮ ಸ್ವರೂಪ ಅದೇ ನೈಷ್ಕರ್ಮ್ಯ. ನಮ್ಮ ನಿಜವಾದ ಸ್ವರೂಪ ಹೆಸರೇನೋ ನೈಷ್ಕರ್ಮ್ಯ, ಸಾಕ್ಷಿ ಸ್ವರೂಪವೇ ನೈಷ್ಕರ್ಮ್ಯ. ಅದನ್ನ ತಿಳ್ಕೊಳ್ಳೋಕೆ ನೀವು ನಿಮ್ಮ ಮನಸ್ಸು ಹಾಗಾಗ್ಬೇಕು. ನೀವು ಮುಂಚೆ ಕರ್ಮಗಳನ್ನು ನಮ್ಮ ಮನಸ್ಸು ನಿಮ್ಮ ಮನಸ್ಸು ಆಗಬೇಕು. ನಮ್ಮ ಮನಸ್ಸು ನಿಮ್ಮ ಮನಸ್ಸು ಅಂದ್ರೆ ಹೇಳೋದ್ ನೋಡ್ರೆ ಬಹಳ ಚೇಷ್ಟೆ ನಿಮ್ ಗುರುಗಳದ್ದು. ಪದ ಹಿಡಿದು ಬಿಡ್ತಾರೆ, ಮಾತಾಡೋಕೆ ಆಗಲ್ಲ. ಪರಮಾತ್ಮ ಈಗ ಮೆಟ್ಟಿಲನ್ನು ಶಂಕರರು ತೋರಿಸ್ತಾರೆ. ಮೊದಲು ಚಟ ಬಿಡಬೇಕು. ಉಪನಿಷತ್ ಹೇಳ್ತಾ ಇದೆ, ನಾವಿರತೋ ದುಶ್ಚರಿತಾತ ನಾಶಾಂತ ತ್ಯಜ ಧರ್ಮ ಅಧರ್ಮಂಚ ಇತ್ಯಾದಿ ಶ್ರುತಿ ಸ್ಮೃತಿಭ್ಯ. ಕೆಟ್ಟ ನಡತೆಗಳನ್ನು ಬಿಡಬೇಕು ಅಂತಲೇ 16ನೇ ಅಧ್ಯಾಯದಲ್ಲಿ ಆಸುರಿ ಸಂಪತ್ತು, ರಾಕ್ಷಸಿ ಸಂಪತ್ತು ಇದೆಲ್ಲ ಹೇಳಿದ್ದು ಅದೇ ಬಿಡೋಕೆ. ಅಧರ್ಮೋಪಿ ಜಿಜ್ಞಾಸ್ಯ ಪರಿಹಾರಾಯ ಅಂತ. ನೀವು ಗೊತ್ತಿರಬೇಕು ಏನೇನು ಕೆಟ್ಟ ದಾರಿ ಯಾವುದು, ಯಾಕಂದ್ರೆ ಅಲ್ಲಿ ಹೋಗ್ಬಾರ್ದಲ್ಲ. ಹಾಗೆ ಕೆಟ್ಟದಾರದ್ದನ್ನು ಬಿಟ್ಟು ಆಮೇಲೆ ಒಳ್ಳೆ ಕೆಲಸ ಮಾಡ್ತಾ, ಆ ಒಳ್ಳೆ ಕೆಲಸ ಮಾಡುವಾಗ ಈಶ್ವರ ಭಕ್ತಿಯನ್ನು ಸೇರಿಸ್ಕೊಂಡು ಆಮೇಲೆ ಮುಂದಕ್ಕೆ ಆ ಭಕ್ತಿಯನ್ನು ಬೆಳೆಸ್ತಾ ಗುರುಗಳ ಪಾದ ಹಿಡಿದು ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಕರ್ಮ ಸನ್ಯಾಸ ಮಾಡ್ಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಸನ್ಯಾಸ ಸರ್ವಕರ್ಮಾಣಿ ಇತ್ಯೇತತ್. ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋ ತಾತ್ಪರ್ಯ ಏನು ಅಂದ್ರೆ ಸರ್ವಕರ್ಮ ಸನ್ಯಾಸವನ್ನು ಮಾಡಿ ಸಕಲ ಕರ್ಮಗಳನ್ನು, ಭೋಗ ಕರ್ಮಗಳನ್ನು, ಅರ್ಥ ಕರ್ಮಗಳನ್ನು, ಪುಣ್ಯ ಕರ್ಮಗಳನ್ನು ಬಿಟ್ಟು ಶಾರೀರ ಮಾತ್ರ ಕರ್ಮ ಉಳ್ಕೊಂಡಿರುತ್ತೆ. ನಾಳೆ ಇತ್ಯೇತತ್ ಮಾಮೇಕಂ ಶರಣಂ ಭಜ. ನಾಳೆ